ವೆಲ್ಕಮ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾನ್ಫಿಡೆನ್ಸ್ ಅಕಾಡೆಮಿ. ಇವತ್ತು ನಾವು ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ ಕ್ವಶನ್ ನಂಬರ್ 28 ಸೊಲ್ಯೂಷನ್ ಮಾಡೋಣ. ಇನ್ನೂವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪ್ಲೇಲಿಸ್ಟ್ನಲ್ಲಿ ಹೋಗಿ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು. ಮತ್ತು ಒಂದು ವೇಳೆ ನಿಮಗೆ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆ ಅಂದರೆ ಜಸ್ಟ್ ಒಂದು ಲೈಕ್ ಬಟನ್ ಆದರೂ ಒತ್ತುಬಿಟ್ರೆ ರೈಟ್. ಇವತ್ತು ಯಾವುದು ಕ್ವಶನ್ ನಂಬರ್ 28 ನಾವು ನೋಡೋಣ. ಎಷ್ಟು 12 ಮಾರ್ಕ್ಸಿಗೆ ಕ್ವಶನ್ ನಂಬರ್ 28 ಯಾವ್ದು ಕೇಳ್ತಾನೆ, ಅಡ್ಮಿಷನ್ ಆಫ್ ಪಾರ್ಟ್ನರಿಂದ ಕಂಪಲ್ಸರಿ 28 ಮತ್ತು 29 ಈ ಸಲ ಕಟ್ ಆಫ್ ಸಿಲೆಬಸ್ ಇರೋದರಿಂದ ಅಡ್ಮಿಷನಿಂದ 2 ಕ್ವಶನ್ಸ್ ಬರುವ ಸಾಧ್ಯತೆಗಳು ಇದ್ದಾವೆ. ಕ್ವಶನ್ ನಂಬರ್ 28 ಮತ್ತು 29 ಎರಡು ಅಡ್ಮಿಷನಿಂದ ಬರ್ತವೆ. ಆದರೆ ಒಂದು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇರ್ತೈತೆ, ಒಂದು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇರಲ್ಲ. ಅಂದರೆ 28 ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇರಲ್ಲ, 29 ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇರ್ತೈತೆ. ಅದು ಹೇಗಿರ್ತೈತೆ ಅಂತ ನೋಡೋಣ. ಮೊದಲು 28 ನಾವು ಸೊಲ್ಯೂಷನ್ ಮಾಡೋಣ ರೈಟ್. ಕ್ವಶನ್ ಸಹ ಇಲ್ಲಿ ಡಿಸ್ಪ್ಲೇ ಮಾಡಿಬಿಟ್ಟಿದ್ದೀನಿ, ಅಥವಾ ನಿಮ್ಮ ಕಡೆ ಮಾಡಲ್ ಕ್ವಶನ್ ಪೇಪರ್ ಇದ್ದರೆ ಕ್ವಶನ್ ಪೇಪರನ್ನು ಸಹ ನೀವು ನೋಡ್ಬೋದು ರೈಟ್. ಯಾವ್ದು ಅಕೌಂಟ್ ಹಾಕಬೇಕು ನಾವು, ಫಸ್ಟ್ ನಾವು ಅಕೌಂಟ್ ಹಾಕಬೇಕು. ಯಾವ್ದು ಅಕೌಂಟ್ ಹಾಕಬೇಕು ರೀ, ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್. ಅದಾದಮೇಲೆ ಯಾವ್ದು ಅಕೌಂಟ್ ಹಾಕಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅದಾದಮೇಲೆ ಯಾವ್ದು ಅಕೌಂಟ್ ಹಾಕಬೇಕು, ಕ್ಯಾಶ್ ಅಕೌಂಟ್. ಅದಾದಮೇಲೆ ಯಾವ್ದು ಅಕೌಂಟ್ ಹಾಕಬೇಕು, ಬ್ಯಾಲೆನ್ಸ್ ಶೀಟ್ ರೈಟ್. ಇಷ್ಟು ಅಕೌಂಟ್ಸ್ಗಳನ್ನು ನಾವು ಹಾಕಬೇಕಾಗ್ತೈತೆ ರೈಟ್. 4 ಅಕೌಂಟ್ಸ್ಗಳನ್ನು ನಾವು ಹಾಕಬೇಕು. ಫಸ್ಟ್ ಯಾವ್ದು ಅಕೌಂಟ್ ಹಾಕಬೇಕು ನೋಡ್ಕೊಳ್ಳೋಣ ರೈಟ್. ಮಾಡಲ್ ಕ್ವಶನ್ ಪೇಪರ್ 1ಇಂದ ಓಕೆ. ಫಸ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಯಾವ ರೀತಿಯಲ್ಲಿ ಆಗಬೇಕಂತ ಇನ್ನೊಂದು ವೀಡಿಯೋಸ್ಗಳಲ್ಲಿ ಸಹ ನಾನು ಹೇಳಿದ್ದೀನಿ ಕ್ಲಿಯರಾಗಿ. ರಿವ್ಯಾಲ್ಯೂಯೇಷನ್ ಫಾರ್ಮೆಟ್, ಡೆಬಿಟ್ ಸೈಡ್ ಯಾವ್ದು ಬರ್ತವೆ ಮತ್ತು ಕ್ರೆಡಿಟ್ ಸೈಡ್ ಯಾವ್ದು ಬರ್ತೈತೆ ಅಂತ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೇನೆ ರೈಟ್. ಅದೇ ಥರ ನೋಡೋಣ. ಮತ್ತೊಂದು ಸಲ ನಾನು ಹೇಳ್ತಾ ಇದ್ದೀನಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕುವಾಗ ನಾವೇನು ಮಾಡಬೇಕಂದ್ರೆ ಕೇವಲ ಈ ಅಡ್ಜಸ್ಟ್ಮೆಂಟ್ ಎಂಟ್ರೀಸನ್ನು ಮಾತ್ರ ನೋಡ್ಬೇಕು. ಯಾವ್ದು ಎಂಟ್ರೀಸ್ ನೋಡ್ಬೇಕ್ರಿ, ಕೇವಲ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಮಾತ್ರ ನೋಡಬೇಕಾಗ್ತೈತೆ. ಯಾವುದಕ್ಕೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕಬೇಕಂದ್ರೆ. ಬೇರೆ ಎಂಟ್ರೀಸ್ ನಮಗೆ ಬೇಕಾಗಿಲ್ಲ. ಬೇರೆ ಎಂಟ್ರೀಸ್ ಅಂದರೆ ಅಡ್ಜಸ್ಟ್ಮೆಂಟ್ ಪ್ಲಸ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಮತ್ತು ಅಡ್ಜಸ್ಟ್ಮೆಂಟ್ನಲ್ಲಿ ಏನು ವ್ಯತ್ಯಾಸ ಇದೆ ಅದನ್ನಷ್ಟೇ ತಗೋಬೇಕು. ರಿವ್ಯಾಲ್ಯೂಯೇಷನ್ ಅಂದರೆ ಇದ್ದಂಥ ಆಸ್ತಿ ಮತ್ತು ಸಾಲವನ್ನು ಮರುಮೌಲ್ಯಮಾಪನ ಮಾಡ್ತೀವಿ, ಮರುಮೌಲ್ಯೀಕರಿಸ್ತೀವಿ. ಅಂದರೆ ಮತ್ತೆ ಅದರ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೀವಿ. ಫೈಂಡ್ ಔಟ್ ಮಾಡಿದ ಮೇಲೆ ಡಿಫ್ರೆನ್ಸ್ ಅಮೌಂಟ್, ಬ್ಯಾಲೆನ್ಸ್ ಶೀಟ್ನಲ್ಲಿದ್ದ ವ್ಯಾಲ್ಯೂ ಮತ್ತು ಅಡ್ಜಸ್ಟ್ಮೆಂಟ್ನಲ್ಲಿದ್ದ ವ್ಯಾಲ್ಯೂಗೆ ಏನು ಡಿಫ್ರೆನ್ಸ್ ಅಮೌಂಟ್ ಇರ್ತೈತೆ ಆ ಡಿಫ್ರೆನ್ಸ್ ಅಮೌಂಟನ್ನು ಮೊದಲು ನಾವು ತಿಳ್ಕೊಬೇಕು. ಪ್ರಾಫಿಟ್ ಐತಾ ಅಥವಾ ಲಾಸ್ ಐತಾ. ಪ್ರಾಫಿಟ್ ಇದ್ದರೆ ಕ್ರೆಡಿಟ್ ಸೈಡ್, ಲಾಸ್ ಇದ್ದರೆ ಡೆಬಿಟ್ ಸೈಡನ್ನು ನಾವು ತೊಗೊತೀವಿ. ಇಷ್ಟು ನಿಮ್ಮ ಮೈಂಡ್ನಲ್ಲಿ ಇರಲಿ ರೈಟ್. ಎಕ್ಸಾಮ್ ಸಮೀಪ ಬರ್ತಾ ಇದ್ದಾವೆ, ಎಷ್ಟಾಗ್ತೈತೆ ಅಷ್ಟು ಸಲ ಮಾಡಿದ್ದೇ ಪ್ರಾಬ್ಲಮ್ ಮತ್ತೆ ಮಾಡಿರಿ. ಈಗ ನಾನು ಮಾಡ್ತೀನಲ್ಲ, ನಿಮ್ಮ ಕಡೆ ಮಾಡಲ್ ಕ್ವಶನ್ ಪೇಪರ್ ಇದ್ದರೆ ಬರೀ ಕ್ವಶನನ್ನು ನೋಡಿ ಸೊಲ್ಯೂಷನ್ ಮಾಡಿರಿ. ಮಾಡಿದ್ದೇ ಪ್ರಾಬ್ಲಮ್ 3-4 ಸಲ ಮಾಡಿರಿ, ಅಂದರೆ ಫಾಸ್ಟ್ ಆಗ್ತೈತೆ ರೈಟ್. ಇದೇ ಥರ ಅಡ್ಜಸ್ಟ್ಮೆಂಟ್ ಇರ್ತವೆ. ಎಕ್ಸಾಮ್ನಲ್ಲಿ ಸಹ ಸ್ವಲ್ಪ ಟ್ವಿಸ್ಟ್ ಮಾಡ್ತಾನೆ. ಆ ಟ್ವಿಸ್ಟ್ ಎಂಟ್ರಿ ಏನೇನು ಕೇಳ್ತಾನಂತ ನಾವು 2-3 ಪ್ರಾಬ್ಲಮ್ ಮಾಡಿದರೆ ಗೊತ್ತಾಗ್ಬಿಡ್ತೈತೆ. ಓಕೆ, ಈಗ ನೋಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಯಾವ್ದು ಎಂಟ್ರೀಸ್ ತೊಗೋಬೇಕಂತ ಹೇಳಿದೆ, ಅಡ್ಜಸ್ಟ್ಮೆಂಟ್ ಇನ್ ಎಂಟ್ರೀಸ್ ರೈಟ್. ಈಗ ಅಡ್ಜಸ್ಟ್ಮೆಂಟ್ ಇನ್ ಎಂಟ್ರೀಸ್ ಯಾವ್ದು ಬರ್ತಾವೆ ನೋಡ್ಕೊರಿ. ಫಸ್ಟ್, ಮಂತ್ರಿ ಹ್ಯಾಸ್ ಟು ಬ್ರಿಂಗ್ ₹30,000 ಆಸ್ ಹಿಸ್ ಕ್ಯಾಪಿಟಲ್ ಆ್ಯಂಡ್ ₹10,000 ಟಾವರ್ಡ್ಸ್ ಗುಡ್ ವಿಲ್. ಇದು ಬರಲ್ಲ. ಯಾಕೆ ಬರಲ್ಲ ಅಂದರೆ ರಿವ್ಯಾಲ್ಯೂಯೇಷನ್ ಅಂದರೆ ಮರುಮೌಲ್ಯಮಾಪನ. ಮರು ಅಂದರೆ ಮತ್ತೊಂದು ಸಲ ಅಂದರೆ ಆಲ್ರೆಡಿ ಮಂತ್ರಿಂದ ಏನಾದರೆ ಅಮೌಂಟ್ ಐತಾ, ಇಲ್ಲ ಅಂದರೆ ಅದನ್ನು ರಿವ್ಯಾಲ್ಯೂ ಮಾಡೋಕ್ಕಾಗಲ್ಲ ಅಂದರೆ ಅದು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಬರಲ್ಲ. ಯಾವುದು ಆಲ್ರೆಡಿ ಇರ್ತೈತೆ ಮತ್ತೆ ಒಂದು ವ್ಯಾಲ್ಯೂ ಕೊಡ್ತಾನೆ ಅವಾಗ ಮಾತ್ರ ನಾವು ಅದನ್ನು ಡಿಫ್ರೆನ್ಸ್ ಅಮೌಂಟ್ ಫೈಂಡ್ ಔಟ್ ಮಾಡ್ಬೋದು. ಮಂತ್ರಿ ಈಗೀಗ ಬರ್ತಾ ಇದ್ದಾನೆ, ಹೊಸ ಪಾರ್ಟ್ನರ್ ಅಡ್ಮಿಷನ್ ಆಗ್ತಾ ಇದ್ದಾನೆ, ಈಗ ಅಮೌಂಟ್ ತೊಗೊಂಬರ್ತಾನೆ, ಮೊದಲಿಂದ ಅಮೌಂಟ್ ಒಂದು ಇರಲ್ಲ ರೈಟ್. ಗುಡ್ ವಿಲ್ ಸಹ ಸೇಮ್. ಹೊಸ ಪಾರ್ಟ್ನರ್ ಏನೇ ಅಮೌಂಟ್ ತೊಗೊಂಬರಲಿ ಅದು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಬರ್ತೈತೆ, ಬೇರೆ ಅಕೌಂಟ್ನಲ್ಲಿ ಬರ್ತೈತೆ. ಮತ್ತು ಅಕೌಂಟ್ನಲ್ಲಿ ಬರಲ್ಲ ಅಂದರೆ ಯಾವ್ದು ಅಕೌಂಟ್ನಲ್ಲಿ ತಿಳ್ಕೊಂಡಿದ್ರಿ ರೈಟ್, ಕೇವಲ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಬರಲ್ಲ. ಯಾರ್ದು, ಹೊಸ ಪಾರ್ಟ್ನರ್ ಏನು ಕ್ಯಾಶ್ ಮತ್ತು ಗುಡ್ ವಿಲ್ ತರ್ತಾನೆ ಅದು ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಬರಲ್ಲ. ನೆಕ್ಸ್ಟ್, ಗುಡ್ ವಿಲ್ ಇಸ್ ಟು ಬಿ ವಿಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್. ಗುಡ್ ವಿಲ್ ಏನು ಮಾಡ್ತಾ ಇದ್ದಾರೆ, ಓಲ್ಡ್ ಪಾರ್ಟ್ನರ್ ವಿಡ್ರಾನ್ ಮಾಡ್ಕೊತಾ ಇದ್ದಾರೆ. ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಯಾವ ರೀತಿಯಲ್ಲಿ ತಗೋಬೇಕಂತ ನೋಡೋಣ ರೈಟ್. ಇದು 2 ಎಂಟ್ರಿ ಬರಲ್ಲ. ನೆಕ್ಸ್ಟ್ ಬರ್ತೈತೆ ಡಿಪ್ರಿಸಿಯೇಟ್ ಮಷಿನರಿ ಬೈ 5%. ಏನು 5% ಡಿಪ್ರಿಸಿಯೇಟ್ ಮಷಿನರಿ, ಇಲ್ಲಿ ವ್ಯಾಲ್ಯೂ ಇದೆ ಮಷಿನರಿ, ಇಲ್ಲಿ ವ್ಯಾಲ್ಯೂ ಇದೆ ಅಂದರೆ 5% ಡಿಫ್ರೆನ್ಸ್. 2 ಅಮೌಂಟ್ ಕೊಟ್ಟಾನಂದರೆ ರಿವ್ಯಾಲ್ಯೂ ಮಾಡ್ತಾ ಇದ್ವಿ ಅಂದರೆ ಡಿಪ್ರಿಸಿಯೇಟ್ ಅಂದರೆ ಏನ್ರಿ, ಕಡಿಮೆ ಆಗೋದು ರೈಟ್. ಸವಕಳಿ ಅಂತ ನಾವು ಕರಿತೀವಿ. ಕಡಿಮೆ ಅಂದರೆ ಯಾವುದ್ರ ಮೇಲೆ ಕಡಿಮೆ ಆಗ್ತಾ ಇದೆ, ಆಸ್ತಿ ಮೇಲೆ. ಡಿಪ್ರಿಸಿಯೇಷನ್ ಅಂದರೆ ಕಡಿಮೆ ಯಾವುದ್ರ ಮೇಲೆ ಆಗ್ತಾ ಇದೆ, ಆಸ್ತಿ ಮೇಲೆ. ಆಸ್ತಿ ಅಂದರೆ ಅಸೆಟ್ಸ್.
ಈಗ ನಮ್ಮ ಕಡೆ ಒಂದು ಬೈಕ್ ಇದೆ, ಬೈಕಿನ ವ್ಯಾಲ್ಯೂ ಕಡಿಮೆ ಆದರೆ ನಮ್ಗೆ ಏನಾಗ್ತೈತೆ, ಲಾಸ್ ಆಗ್ತೈತೆ. ಅದೇ ಥರ ನಮ್ಮ ಕಡೆ ಒಂದು ಮಷಿನರಿ ಇದೆ, ಮಷಿನರಿ ವ್ಯಾಲ್ಯೂ 5% ಕಡಿಮೆ ಆಗ್ತಾ ಇದೆ ಅಂದರೆ 5% ನಮಗೆ ಲಾಸ್ ಆಗ್ತಾ ಇದೆ. ಲಾಸ್ ಆದರೆ ಯಾವ ಸೈಡ್ ತೊಗೋಬೇಕು, ಡೆಬಿಟ್ ಸೈಡ್. ಮೊದಲು ಫಾರ್ಮೆಟ್ ನೋಡ್ಕೊಳ್ಳೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಈ ಕಡೆ ಡೆಬಿಟ್, ಈ ಕಡೆ ಕ್ರೆಡಿಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ರೈಟ್. ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಇದು ಫಾರ್ಮೆಟ್ ಆಯ್ತು. ಈಗ ನೋಡೋಣ, ಡಿಪ್ರಿಸಿಯೇಟ್ ಮಷಿನರಿ ಡೆಬಿಟ್ ಸೈಡ್ ಬರ್ತೈತಿ. ಯಾಕೆಂದರೆ ಲಾಸ್ ಆಗ್ತೈತಿ. ಯಾಕೆ ಲಾಸ್ ಆಗ್ತಾ ಇದೆ, ರೂಲ್ಸ್ ಹೇಳ್ತಾ ಇದೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಯಾವುದೇ ಲಾಸ್ ಆಗಲಿ ಎಕ್ಸ್ಪೆನ್ಸಸ್ ಆಗಲಿ ಡೆಬಿಟ್ ಸೈಡ್ ತಗೋರಿ, ರೈಟ್. ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡ್ ಏನಂತ ತಗೋಬೇಕು, ಮಷಿನರಿ. ಇಲ್ಲಿ 5% ಕೊಟ್ಟಾನ. 5% ಅಂದರೆ ಯಾವ ರೀತಿಯಲ್ಲಿ ತಗೋಬೇಕು, ಅಮೌಂಟ್ ಎಷ್ಟಿದೆ ರೀ, 60,000. 60,000 ಇಂಟು 5/100 ಅಂದರೆ ಎಷ್ಟಾಗುತ್ತೆ, 3,000. 5% ಅಂದರೆ 3,000 rupees ಲಾಸ್ ಆಯ್ತು. ಲಾಸ್ ಆದರೆ ಡೆಬಿಟ್ ಸೈಡ್. ನೆಕ್ಸ್ಟ್ ಒಂದು ಎಂಟ್ರಿ ಆಯ್ತು. ಎರಡನೇದು ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10%. ಬಿಲ್ಡಿಂಗ್ ಬೈ 10% ಅಂದರೆ ಬಿಲ್ಡಿಂಗ್ 10% ಅನ್ನು ಅಪ್ರಿಸಿಯೇಟ್. ಡಿಪ್ರಿಸಿಯೇಟ್ ಅಂದರೆ ಕಡಿಮೆ ಆಗೋದು, ಅಪ್ರಿಸಿಯೇಟ್ ಅಂದರೆ ಜಾಸ್ತಿ. ಈಗ ಯಾವುದ್ರ ಮೇಲೆ ಜಾಸ್ತಿ ಆಗ್ತಾ ಇದೆ, ಬಿಲ್ಡಿಂಗ್ ಮೇಲೆ. ಬಿಲ್ಡಿಂಗ್ ಏನಿದೆ, ಅಸೆಟ್ಸ್. ಈಗ ನಮ್ಮ ಕಡೆ ಇದ್ದಂಥ ಆಸ್ತಿ ಮೇಲೆ ಅಮೌಂಟ್ ಜಾಸ್ತಿ ಆದರೆ ನಮಗೆ ಪ್ರಾಫಿಟ್ ಆಗ್ತೈತೆ, ಲಾಸ್ ಆಗ್ತೈತೆ, ಪ್ರಾಫಿಟ್ ಆಗ್ತೈತೆ, ರೈಟ್. ಅಪ್ರಿಸಿಯೇಟ್ ಬಿಲ್ಡಿಂಗ್, ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡ್ ತಗೋರಿ. ಏನಂತ, ಬಿಲ್ಡಿಂಗ್. ಇಲ್ಲಿ 10% ಕೊಟ್ಟಿದ್ದಾನೆ, ಹೌದಾ. ಈಗ 10% ಕೊಟ್ಟಿದ್ದಾನೆ ಅಂದರೆ ಬಿಲ್ಡಿಂಗ್ ವ್ಯಾಲ್ಯೂ ಕಂಡುಹಿಡಿಬೇಕು. ಎಲ್ಲಿದೆ ಬಿಲ್ಡಿಂಗ್ ವ್ಯಾಲ್ಯೂ, ಇಲ್ಲಿದೆ ಬ್ಯಾಲೆನ್ಸ್ ಶೀಟ್ನಲ್ಲಿ. 50,000. 50,000 ಇಂಟು 10/100, ರೈಟ್. 50,000 ಇಂಟು 10/100 ಅಂದರೆ ಎಷ್ಟಾಯಿತು, 5,000. ಅಂದರೆ ಬಿಲ್ಡಿಂಗ್ ಮೇಲೆ ಪ್ರಾಫಿಟ್ ಆಯಿತು, ಮಷಿನರಿ ಮೇಲೆ ಲಾಸ್ ಆಯಿತು. ಮಷಿನರಿ ವ್ಯಾಲ್ಯೂ ಕಡಿಮೆ ಆಯಿತು, ಬಿಲ್ಡಿಂಗ್ ವ್ಯಾಲ್ಯೂ ಜಾಸ್ತಿ ಆಯಿತು, ರೈಟ್. ನೆಕ್ಸ್ಟ್ ಎರಡಾಯಿತು, ಪಿ ಡಿ ಡಿ ಇಸ್ ರಿಡ್ಯೂಸ್. ಪಿ ಡಿ ಡಿ ಅಂದರೆ ಏನು ಅಂತ ನಾನು ಕ್ಲಿಯರಾಗಿ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹೇಳಿದ್ದೇನೆ, ರೈಟ್. ಪಿ ಡಿ ಡಿ ಅಂದರೆ ಏನ್ರಿ, ಲಾಸ್, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್. ಯಾವ ರೀತಿಯಲ್ಲಿ ಲಾಸ್ ಅದು ಅರ್ಥ ಮಾಡ್ಕೋರಿ. ಈಗ ಎಕ್ಸಾಂಪಲ್, ನನಗೇನು ಮಾಡಬೇಕು, ಒಂದು ಫ್ರೆಂಡ್ ನನಗೆ 1,000 ರೂಪಾಯಿ ಕೊಡ್ಬೇಕಂತ ತಿಳ್ಕೊರಿ, ರೈಟ್. ಆತ ಏನು ಹೇಳ್ತಾನೆ, ನನ್ನ ಫ್ರೆಂಡ್, 200 ರೂಪಾಯಿ ನಾನು ಕೊಡಲ್ಲ ನೋಡಪ್ಪ ಅಂತ ಹೇಳ್ತಾ ಇದ್ದಾನೆ, ರೈಟ್. ಅವಾಗ ನನಗೇನಾಯಿತು, 200 ರೂಪಾಯಿ ಲಾಸ್ ಆಯಿತು. ಯಾಕೆ ಲಾಸ್ ಆಯಿತು, ಯಾಕೆಂದರೆ ನನ್ನ ಫ್ರೆಂಡ್ ಏನು ಮಾಡ್ತಾ ಇದ್ದಾನೆ, 200 ರೂಪಾಯಿ ನನಗೆ ಕೊಡ್ತಾ ಇಲ್ಲ. ಆತ 200 ರೂಪಾಯಿ ಕೊಡ್ತಾ ಇಲ್ಲ ಅಂದರೆ ಲಾಸ್. ನನಗೆ ಬರಬೇಕಾಗಿದ್ದು ಎಷ್ಟಿತ್ತು, 1,000 ರೂಪಾಯಿ ಇತ್ತು. ಬಟ್ ಈಗ ಎಷ್ಟು ಬರ್ತಾ ಇದೆ, 800 ರೂಪಾಯಿ ಬರ್ತಾ ಇದೆ. ಅಂದರೆ 200 ರೂಪಾಯಿ ನನಗೇನಾಯಿತು, ಪಿ ಡಿ ಡಿ ಆಯಿತು. ಈಗ ಪಿ ಡಿ ಡಿನಲ್ಲಿ ರಿಡ್ಯೂಸ್ ಆಯಿತು. ರಿಡ್ಯೂಸ್ ಅಂದರೆ ಕಡಿಮೆ ಆಯಿತು. ನನಗೆ ಲಾಸ್ ಎಷ್ಟಂತ ತಿಳ್ಕೊಂಡಿದ್ದೆ, ನಾನು 200 ಅಂತ ತಿಳ್ಕೊಂಡಿದ್ದೆ. 200 ಬದಲು ಆತ ಏನು ಮಾಡ್ದ, ಒಂದು 50. 200 ಬದಲು ನನಗೆ ಲಾಸ್ ಎಷ್ಟಾಯಿತು, 150 ರೂಪಾಯಿ ಲಾಸ್ ಆಯಿತು. 150 ರೂಪಾಯಿ ಲಾಸ್ ಆಯ್ತು ಅಂದರೆ ಆತ 50 ರೂಪಾಯಿ ಕೊಟ್ಟಾನಂತ ಅರ್ಥ. ಅಂದರೆ ಪಿ ಡಿ ಡಿನಲ್ಲಿ ನನಗೆ ಎಷ್ಟಾಯಿತು, 150 ಆಯಿತು. ಅರ್ಥ ಮಾಡ್ಕೊರಿ, ರಿಡ್ಯೂಸ್ ಆಯಿತು. ಅಂದರೆ ಪಿ ಡಿ ಡಿ ಎಷ್ಟಿತ್ತು, 200 ಇತ್ತು. ಪಿ ಡಿ ಡಿ 200ನಲ್ಲಿ ಎಷ್ಟಾಯಿತು, ಈಗ 150 ಆಯಿತು. ಮೊದಲು ನಾನು ಎಷ್ಟು ತಿಳ್ಕೊಂಡಿದ್ದೆ, 200 ಅಂತ ತಿಳ್ಕೊಂಡಿದ್ದೆ. ಈಗ ಅದು ಪಿ ಡಿ ಡಿ 150 ಆಯಿತು. ಅಂದರೆ ನಷ್ಟದಲ್ಲಿ ಕಡಿಮೆ ಆಯಿತು. 200 ಆಗೋದು 150 ಆಯಿತು. ಅಂದರೆ ರಿಡ್ಯೂಸ, ಕಡಿಮೆ ಆಯ್ತಾ. ಕಡಿಮೆ ಆಯ್ತು ಅಂದರೆ ಈ 50 ರೂಪಾಯಿ ನನಗೆ ಏನಾಯಿತು, ಪ್ರಾಫಿಟ್ ಆಯಿತು. ಹೆಂಗೆ ಪ್ರಾಫಿಟ್ ಆಯಿತು, 1000 ರೂಪಾಯಿದಲ್ಲಿ 200 ಬರೋದು ಬದಲು ಈಗ ಎಷ್ಟು ಬರ್ತಾ ಇಲ್ಲ ನನಗೆ, 200 ಬರೋದು ಬದಲು ಎಷ್ಟು ಬರ್ತಾ ಇಲ್ಲ. ಈಗ ಎಕ್ಸಾಂಪಲ್ ನೋಡ್ರಿ, 1000 ರೂಪಾಯಿದಲ್ಲಿ ಈಗ ಎಷ್ಟು ಬರಲ್ಲ, 150. ಅಂದರೆ ಎಷ್ಟು ಬರ್ತೈತೆ, 850. ಮೊದಲು 800 ಬರ್ತಿತ್ತು, ಈಗ 850 ಬರ್ತಾ ಇದೆ. ಅಂದರೆ 50 ರೂಪಾಯಿ ನನಗೇನಾಯಿತು, ಪ್ರಾಫಿಟ್ ಆಯಿತು. ಯಾಕೆ ಪ್ರಾಫಿಟ್ ಆಯಿತು, ಯಾಕೆಂದರೆ ಮೊದಲು ನಾನು 200 ರೂಪಾಯಿ ಪಿ ಡಿ ಡಿ ಲಾಸ್ 200 ರೂಪಾಯಿ ಅಂತ ತಿಳ್ಕೊಂಡಿದ್ದೆ. ಈಗ ಪಿ ಡಿ ಡಿ ಎಷ್ಟಾಯಿತು, 150 ಆಯಿತು. ಅಂದರೆ 200ರಿಂದ 150ಗೆ ಕಡಿಮೆ ಆಯಿತು, ರಿಡ್ಯೂಸ್ ಆಯಿತು, ರೈಟ್. ಇದೇ ಥರ ಪಿ ಡಿ ಡಿ ಮೇಲೆ ಕಡಿಮೆ ಆದರೆ ಪ್ರಾಫಿಟ್ ಆಗ್ತೈತೆ, ಪಿ ಡಿ ಡಿ ಮೇಲೆ ಜಾಸ್ತಿ ಆದರೆ ಲಾಸ್ ಆಗ್ತೈತೆ, ರೈಟ್. ಆತ ಕ್ಲಿಯರಾಗಿ ಹೇಳ್ತಾ ಇದ್ದಾನೆ, ಪಿ ಡಿ ಡಿ ಈಸ್ ರಿಡ್ಯೂಸ್ ಟು 2000. 2 ಅಂತ ಕೊಟ್ಟಿದ್ದಾನೆ. ಈ 2 ಮತ್ತು ಬೈ ಬಗ್ಗೆ ಸಹ ಹೇಳ್ತೀನಿ. ಪಿ ಡಿ ಡಿ ಈಸ್ ರಿಡ್ಯೂಸ್ ಟು 2 ಅಂತ ಯಾವಾಗಾದರೆ ಕೊಟ್ಟರೆ ಪಿ ಡಿ ಡಿ ಮೇಲೆ ಓಲ್ಡ್ ಮತ್ತು ಇದು ಮೈನಸ್ ಮಾಡಬೇಕು. ಅಂದರೆ ಮೊದಲು ನಾವು ಎಷ್ಟು ತಿಳ್ಕೊಂಡಿದ್ವಿ, 3,000 ಲಾಸ್ ಅಂತ ತಿಳ್ಕೊಂಡಿದ್ವಿ. ಪಿ ಡಿ ಡಿ ಅಂದರೆ ಏನ್ರಿ, ಲಾಸ್. ಮೈಂಡ್ನಲ್ಲಿ ಕೂಡಿಸ್ಕೋರಿ, ರೈಟ್. ಅಂದರೆ 23,000 ಬರೋದು ಬದಲು 3,000 ರೂಪಾಯಿ ಬರ್ತಾ ಇದ್ದಿಲ್ಲ, 3,000 ರೂಪಾಯಿ ಲಾಸ್ ಅಂತ ತಿಳ್ಕೊಂಡಿದ್ವಿ. ಈಗ ಎಷ್ಟು ಲಾಸ್ ಅಂತ ಹೇಳ್ತಾ ಇದ್ದಾನೆ ಆತ, 2,000 ರೂಪಾಯಿ ಲಾಸ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ 3,000 ರೂಪಾಯಿ ಲಾಸ್ ಅಂತ ತಿಳ್ಕೊಂಡಿದ್ವಿ, 2,000 ರೂಪಾಯಿ ಲಾಸ್ ಆಯ್ತು. ಅರ್ಥ ಆಗ್ತಾ ಇದ್ದಾರೆ. ಅಂದರೆ 1,000 ರೂಪಾಯಿ ಕಡಿಮೆ ಆಯ್ತು. ಆ 1,000 ರೂಪಾಯಿ ನಮ್ಗೆ ಏನಾಗ್ತಾ ಇದೆ,
ಪ್ರಾಫಿಟ್ ಆಗ್ತೈತೆ. 3,000 ಆಗೋದು ನಷ್ಟ, 2,000 ರೂಪಾಯಿ ಆಗಿದೆ ಅಂದರೆ 1,000 ರೂಪಾಯಿ ಪ್ರಾಫಿಟ್. ಅಂದರೆ ಈ ಅಮೌಂಟಲ್ಲಿ ಈ ಅಮೌಂಟನ್ನು ಮೈನಸ್ ಮಾಡಬೇಕು. ಯಾವಾಗ 2 ಅಂತ ಕೊಟ್ಟಾಗ. ಒಂದು ವೇಳೆ ಇಲ್ಲಿ ಬೈ ಅಂತ ಕೊಟ್ಟರೆ ಎಷ್ಟು 2,000 ಕೊಟ್ಟಾನಂದರೆ 2,000 ರೂಪಾಯಿನೂ ಪ್ರಾಫಿಟೇ. ಯಾಕೆ ಪ್ರಾಫಿಟ್? ಯಾಕೆಂದರೆ ರಿಡ್ಯೂಸ್ ಕಡಿಮೆ ಆಯಿತು, ಪಿ ಡಿ ಡಿನಲ್ಲಿ ಕಡಿಮೆ ಆಯಿತು. ಪಿ ಡಿ ಡಿನಲ್ಲಿ ಯಾವತ್ತಿಗೂ ಕಡಿಮೆ ಆದರೆ ಪ್ರಾಫಿಟ್, ಜಾಸ್ತಿ ಆದರೆ ಲಾಸ್. ರೈಟ್, ಮೈಂಡ್ನಲ್ಲಿ ಕೂಡಿಸ್ಕೋರಿ. ರೈಟ್, ಈಗ ಪಿ ಡಿ ಡಿನಲ್ಲಿ ನಮಗೆ ಪ್ರಾಫಿಟ್ ಆಗ್ತಾ ಇದೆ. ರೈಟ್, ನೋಡ್ರಿ ಪಿ ಡಿ ಡಿ ಯಾಕೆ ಪ್ರಾಫಿಟ್ ಆಯಿತು? ಮೊದಲು 3,000 ಅಂತ ತಿಳ್ಕೊಂಡಿದ್ವಿ, ಈಗ 2,000 ರೂಪಾಯಿ ಆಗಿದೆ ಅಂದರೆ 1,000 ರೂಪಾಯಿ ನಮಗೆ ಏನಾಯಿತು? ಪ್ರಾಫಿಟ್ ಆಯಿತು. ರೈಟ್, ನೆಕ್ಸ್ಟ್ ಮತ್ತೇನು ಹೇಳ್ತಾ ಇದ್ದಾನೆ? ಆ್ಯನ್ ಇನ್ವೆಸ್ಟ್ಮೆಂಟ್ ಆರ್ ಟು ಬಿ ರಿವ್ಯಾಲ್ಯೂಡ್ ಆಟ್ ₹25,000. ಇನ್ವೆಸ್ಟ್ಮೆಂಟ್ ಎಷ್ಟು ಹೇಳ್ತಾ ಇದ್ದಾನೆ? 25,000 ಅಂತ ಹೇಳ್ತಾ ಇದ್ದಾನೆ. ಇನ್ವೆಸ್ಟ್ಮೆಂಟ್ 25,000, ರಿವ್ಯಾಲ್ಯೂಡ್ ಮರು ಮೌಲ್ಯಮಾಪನ ಮಾಡಿದಾಗ. ಮೊದಲು ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು? 20, ಈಗ ಎಷ್ಟಾಯಿತು? 25,000. ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಜಾಸ್ತಿ ಆಯ್ತು. ಯಾವುದ್ರ ಮೇಲೆ ಜಾಸ್ತಿ ಆಯ್ತು? ಅಸೆಟ್ಸ್ ಮೇಲೆ, ಅಂದರೆ ಆಸ್ತಿ. ಅದು ಇನ್ವೆಸ್ಟ್ಮೆಂಟ್ ಆಸ್ತಿ ಮೇಲೆ ಜಾಸ್ತಿ ಆಯ್ತು. ಜಾಸ್ತಿ ಆದರೆ ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡ್. ನೋಡ್ರಿ ಇನ್ವೆಸ್ಟ್ಮೆಂಟ್ ಏನು ಹೇಳ್ತಾ ಇದೆ? ಈಗ 25,000 ಇದೆ, ಮೊದಲು 20,000 ಆಯಿತು. ಅಂದರೆ ನಾವು ಖರೀದಿ ಮಾಡಿದಾಗ, ಉದಾಹರಣೆಗೆ ಬೈಕೆ ತಗೋರಿ, ನಾವು ಬೈಕ್ ಖರೀದಿ ಮಾಡಿದಾಗ 20,000 ಆಯಿತು. ಈಗ ಅದನ್ನು 25,000 ರೂಪಾಯಿ ಕೇಳಾಕತ್ತಾರೆ, ಅಂದರೆ 5,000 ರೂಪಾಯಿ ಏನಾಯ್ತು? ಪ್ರಾಫಿಟ್ ಆಯಿತು. ಅಂದರೆ ಅದು ರಿವ್ಯಾಲ್ಯೂಡ್ ಮಾಡಿದಾಗ ಪ್ರಾಫಿಟ್. ಕ್ಲಿಯರ್ ಆಯ್ತು ರೀ? ಎಲ್ಲ ಅಡ್ಜಸ್ಟ್ಮೆಂಟ್ ಆಯಿತಾ? ಅಂದರೆ ಮಂತ್ಲಿ ಹೊಸ ಪಾರ್ಟ್ನರ್ ತೊಗೊಂಡಿದ್ದ ಅಮೌಂಟ್ ಬರಲ್ಲ, ಗುಡ್ವಿಲ್ ಅಮೌಂಟ್ ಬರಲ್ಲ, ಡಿಪ್ರಿಸಿಯೇಟ್ ಬರ್ತೈತೆ, ಅಪ್ರಿಸಿಯೇಟ್ ಬರ್ತೈತೆ, ಪಿ ಡಿ ಡಿ ಬರ್ತೈತೆ, ಇನ್ವೆಸ್ಟ್ಮೆಂಟಿಂದ ಅಮೌಂಟ್ ಬರ್ತೈತೆ. ಇದಷ್ಟೇ ಮಾತ್ರ ಅಡ್ಜಸ್ಟ್ಮೆಂಟ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರ್ತೈತೆ. ಈಗ ಏನು ಮಾಡಬೇಕು? ಅಡ್ಜಸ್ಟ್ಮೆಂಟ್ ಮುಗಿದಿದ್ದ ಕೂಡಲೇ ಟೋಟಲ್ ಮಾಡಿರಿ. ಯಾವ ಸೈಡ್ ಜಾಸ್ತಿ ಇದೆ? ಕ್ರೆಡಿಟ್ ಸೈಡ್. ಎಷ್ಟಿದೆ? 11,000 ಇದೆ. ಅದೇ 11,000 ಈ ಕಡೆ ತೊಗೊಂಬರ್ರಿ. ಈ 11,000ನಲ್ಲಿ ಲಾಸ್ ಆಗಿದ್ದು ತೆಗೀರಿ. ಇದು ನಮಗೆ ಪ್ರಾಫಿಟ್ ಆಗಿದ್ರಲ್ಲಿ ಲಾಸ್ ಆಗಿದ್ದು ತೆಗೀರಿ 3,000. ಅಂದರೆ ಎಷ್ಟಾಯಿತು? 8,000 ರೂಪಾಯಿ. ಅಂದರೆ ಇನ್ನೂ ಲಾಭದಲ್ಲಿನೇ ಇದೀವ. ಎಷ್ಟು ಲಾಭದಲ್ಲಿ ಇದೀವಿ ರೀ? 8,000 ರೂಪಾಯಿ ಲಾಭ. ರೈಟ್, ಈಗ ಈ 8,000 ರೂಪಾಯಿ ಯಾರಿಗೆ ಹಂಚಬೇಕು? ಓಲ್ಡ್ ಪಾರ್ಟ್ನರ್ಸ್. ಯಾರ್ಯಾರು? ರಾಜ ಮತ್ತು ರಾಣಿಗೆ ಹಂಚಬೇಕು. ಪ್ರಾಫಿಟ್ ಟ್ರಾನ್ಸ್ಫರ್ ಟು ರಾಜಾಗೆ ಎಷ್ಟು ಕೊಡಬೇಕು? 8,000 ಇಂಟು 3/5. ಇದು ಎಲ್ಲಿಂದ ಬಂತು? 3/5 ರೇಷಿಯೋ ಇದೆ. 3:2 ಅಂದರೆ 3 + 2 ಎಷ್ಟೇ? 5. ಎರಡು ಕೂಡಿಸಿದ್ರೆ 5 ಅಂದರೆ 3/5. ಕ್ಲಿಯರ್ ಆಯ್ತು? ರೈಟ್, ಅಂದರೆ 4,800. ರಾಣಿಯಿಂದ ಎಷ್ಟಾಗ್ತೈತೆ ನೋಡ್ರಿ? ಸೇಮ್ 8,000 ಇಂಟು 2/5. 2/5 ಯಾಕೆ ತೊಗೊಂಡಿವಿ? ಇದು 3 ರಾಜಂದು 2 ರಾಣಿಂದು. 3 ರಾಜ 2 ರಾಣಿ. ಕ್ಲಿಯರ್ ಆಯ್ತು? ಅದಕ್ಕಾಗಿ ಇಲ್ಲಿ ಎಷ್ಟಾಯಿತು? 2/5 ಅಂದರೆ ಎಷ್ಟಾಗ್ತೈತೆ? 3,200. ರೈಟ್, ನೆಕ್ಸ್ಟ್ ಯಾವ್ದು ಅಕೌಂಟ್ ಹಾಕಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೇಟ್ ಪರ್ಟಿಕ್ಯುಲರ್ಸ್, ರಾಜ, ರಾಣಿ, ಮಂತ್ರಿ. ಯಾಕೆ? 3 ಪಾರ್ಟ್ನರ್ ಇದ್ದಾರೆ. ಮೊದಲು ಇಬ್ಬರು ಇದ್ದರು, ಈಗ ಮಂತ್ರಿನೂ ಪಾರ್ಟ್ನರ್ ಆಗ್ತಾನೆ. ಪರ್ಟಿಕ್ಯುಲರ್ಸ್, ರಾಜ, ರಾಣಿ, ಮಂತ್ರಿ. ಸೇಮ್ ಇಲ್ಲಿ ರಾಜ, ಇಲ್ಲಿನೂ ರಾಜ, ಇಲ್ಲಿ ರಾಣಿ, ಇಲ್ಲಿನೂ ರಾಣಿ, ಇಲ್ಲಿ ಮಂತ್ರಿ, ಇಲ್ಲಿನೂ ಮಂತ್ರಿ. ಮತ್ತು ಇಲ್ಲಿ ರಾಜ, ಇಲ್ಲಿ ಮಂತ್ರಿ, ಇಲ್ಲಿ ರಾಣಿ, ಇಲ್ಲಿ ರಾಜ, ಹಂಗೆ ಮಾಡಬಾರ್ದು. ಈ ಸೀಕ್ವೆನ್ಸ್ ಪ್ರಕಾರ ತಗೋಬೇಕು. ಓಕೆ, ರೈಟ್. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕಬೇಕಂದ್ರೆ ಫಸ್ಟ್ ನಾನೇನು ಹೇಳ್ತಾ ಇದ್ದೆ? ನಾನು ಹೇಳಿದ್ದೇನೆ, ಹಿಂದಿನ ವೀಡಿಯೋಸ್ದಲ್ಲಿ ಸಹ ಹೇಳಿದ್ದೇನೆ. ಇನ್ನೊಂದು ಸಲ ನೋಡಿರಿ, ನೋಡಿದ್ದೇ ವಿಡಿಯೋ ಮತ್ತೆ ನೋಡಿರಿ, ಮೈಂಡ್ನಲ್ಲಿ ಕೂಡ್ತೈತೆ. ಮತ್ತು ನೋಡುವ ಜೊತೆಗೆ ಪ್ರಾಕ್ಟೀಸ್ನೂ ಮಾಡಬೇಕು. ರೈಟ್, ಓಕೆ. ನೆಕ್ಸ್ಟ್ ಈ ಕಡೆ ನೋಡ್ರಿ, ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ 3 ಎಂಟ್ರಿ ಬರ್ತವೆ. ಮ್ಯಾಕ್ಸಿಮಮ್ 3 ಎಂಟ್ರಿ ಕಂಪಲ್ಸರಿ ತೊಗೋಬೇಕು. 3 ಎಂಟ್ರಿ ಕೊಟ್ಟಾನಂದರೆ, ಇಲ್ಲಾಂದರೆ 2 ಅಂತರೂ 90% ಕೊಡ್ತಾನೆ, 2 ಎಂಟ್ರಿ. ಬಟ್ ಆಲ್ಮೋಸ್ಟ್ ಅಲ್ಲಿ ಬಂದರೆ ಜಾಸ್ತಿ ಅಂದರೆ 3 ಎಂಟ್ರಿ ಬರ್ಬೋದು, ಅದಕ್ಕಿಂತ ಹೆಚ್ಚು ಬರಲ್ಲ. ಯಾವ್ದು ಅದು 3 ಎಂಟ್ರಿ? ಇದು ಕ್ಯಾಪಿಟಲ್ ಅಕೌಂಟ್. ಹೌದಾ? ಯಾರ್ಯಾರ್ದು? ರಾಜ, ರಾಣಿ, ಮಂತ್ರಿ. ಫಸ್ಟ್ ಇಲ್ಲಿನೂ ಕ್ಯಾಪಿಟಲ್ ಅಂತ ಇದೆ. 1ನೇ ಎಂಟ್ರಿ ಯಾವ್ದು ಬರ್ತೈತೆ? ಕ್ಯಾಪಿಟಲ್ ಬರ್ತೈತೆ, ರಾಜ ಮತ್ತು ರಾಣಿ. ಏನಂತ ತಗೋಬೇಕು? ಬ್ಯಾಲೆನ್ಸ್ ಬ್ರಾಡ್ ಡೌನ್. 1ನೇದು ಬರ್ತೈತೆ ಕ್ಯಾಪಿಟಲ್ ಅಮೌಂಟ್, 2ನೇದು ಬರ್ತೈತೆ ಜನರಲ್ ರಿಸರ್ವ್, 3ನೇದು ಬರ್ತೈತೆ ಪ್ರಾಫಿಟ್ ಆ್ಯಂಡ್ ಲಾಸ್. ಗೊತ್ತಾಯ್ತಾ? ಬ್ಯಾಲೆನ್ಸ್ ಶೀಟಿಂದ 3 ಎಂಟ್ರಿ. ರೈಟ್, ಮೈಂಡ್ನಲ್ಲಿ ಕೂಡ್ಸ್ಕೊರಿ. 1ನೇದು ಕ್ಯಾಪಿಟಲ್ಸ್ ತೊಗೊಂಡಿವಿ, ಬ್ಯಾಲೆನ್ಸ್ ಬ್ರಾಡ್ ಡೌನ್. ಈಗ ಇಬ್ರದ್ದು ಕ್ಯಾಪಿಟಲ್ ಆಯಿತು, ಮಂತ್ರಿನ ತೊಗೊಂಡಿಲ್ಲ. ಮಂತ್ರಿಯಿಂದ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತೊಗೊಳಲ್ಲ. ಯಾಕೆಂದರೆ ಆತ ಹೊಸ ಪಾರ್ಟ್ನರ್ ಕ್ಯಾಶ್ ತೊಗೊಂಬಂದಿರ್ತಾನೆ. ರೈಟ್, ಮಂತ್ರಿ ಹ್ಯಾಸ್ ಟು ಬ್ರಿಂಗ್ ಇನ್ ₹30,000 ಆ್ಯಸ್ ಹೀಸ್ ಕ್ಯಾಪಿಟಲ್ ಆ್ಯಂಡ್ ₹10,000 ಟಾವರ್ಡ್ಸ್ ಗುಡ್ವಿಲ್. 30,000 ಕ್ಯಾಪಿಟಲ್, 10,000 ಗುಡ್ವಿಲ್ ತೊಗೊಂಬರ್ತಾ ಇದ್ದಾನೆ. ಅಂದರೆ ಈಗ ನೋಡ್ರಿ, ಅಂದರೆ ಅದನ್ನೇನಂತ ತೊಗೋಬೇಕು? ಕ್ಯಾಶ್ ಆರ್ ಬ್ಯಾಂಕ್ ಅಂತ ತೊಗೋಬೋದು. ರೈಟ್, ಕ್ಯಾಶ್ ಆರ್ ಬ್ಯಾಂಕ್. ಆ್ಯಕ್ಚುಲಿ ಅದು ಕ್ಯಾಶ್ ತೊಗೋಬೇಕಿತ್ತು, ಬೈ ಮಿಸ್ಟೇಕ್ ಆಗಿದೆ, ಇರಲಿ. ಕ್ಯಾಶ್ ಆರ್ ಬ್ಯಾಂಕ್ ಅಂತ ನೀವು ತೊಗೋಬೋದು. ಓಕೆ, ಬ್ಯಾಂಕ್ ಯಾಕೆಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ ಕೊಟ್ಟಾನಂದರೆ ಕ್ಯಾಶ್ ತೊಗೋಬೇಕು, ಬ್ಯಾಲೆನ್ಸ್ ಶೀಟ್ನಲ್ಲಿ ಬ್ಯಾಂಕ್ ಕೊಟ್ಟಾನಂದರೆ ಬ್ಯಾಂಕ್ ತೊಗೋಬೇಕು. ಈಗ ಬ್ಯಾಂಕ್ ಅಂತ ನಾವು ತಿಳ್ಕೊಳ್ಳೋಣ. ರೈಟ್, ಅಂದರೆ ಆತ ಎಷ್ಟು ತೊಗೊಂಬರ್ತಾ ಇದ್ದಾನೆ?
30,000 ಪ್ಲಸ್ 10,000 ಟೋಟಲ್ 40,000 ತೊಗೊಂಬರ್ತಾ ಇದೆ. ಆ 40,000 ನಾವೇನು ಮಾಡಬೇಕು, ಮಂತ್ರಿ ಅಕೌಂಟಲ್ಲಿ ಹಾಕಬೇಕು. ಕ್ಲಿಯರ್ ಆಯ್ತು ರೈಟ್. ಅಂದರೆ ರಾಜ ರಾಣಿಂದ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಮಂತ್ರಿ ಏನು ತೊಗೊಂಬರ್ತಾನೆ ಅದು. ಅಂದರೆ ಒಂದನೇ ಎಂಟ್ರಿ ಏನು ತೊಗೋಬೇಕು, ಕ್ಯಾಪಿಟಲ್ ಅಮೌಂಟ್ ತೊಗೋಬೇಕು ಎಲ್ಲ ಪಾರ್ಟ್ನರ್ಸ್. ಎರಡನೇ ಎಂಟ್ರಿ ಜನರಲ್ ರಿಸರ್ವ್ ಏನಿರ್ತೈತೆ ಅದು ತೊಗೋಬೇಕು ಓಲ್ಡ್ ಪಾರ್ಟ್ನರ್ಸಿಂದ ಅಷ್ಟೇ. ಜನರಲ್ ರಿಸರ್ವ್ 25,000 ಇಂಟು 3/5 2/5. ಏನಿದೆ 3/5 2/5 ರೇಷಿಯೋ ಪ್ರಕಾರ ಇಬ್ಬರಿಗಷ್ಟೇ ಕೊಡ್ಬೇಕು, ನ್ಯೂ ಪಾರ್ಟ್ನರಿಗೆ ಬರಲ್ಲ ರೈಟ್. ಒಂದನೇ ಎಂಟ್ರಿ ಕ್ಯಾಪಿಟಲ್ ಆಯಿತು, ಎರಡನೇ ಎಂಟ್ರಿ ಜನರಲ್ ರಿಸರ್ವ್ ಆಯಿತು. ಮೂರನೇ ಎಂಟ್ರಿ ಯಾವುದು ತೊಗೋಬೇಕಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್. ಈ ಮೂರು ಎಂಟ್ರಿ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ಬರ್ತವೆ. ಈಗ ನೋಡ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ತಗೊಂಡು ಯಾವ ಸೈಡ್ ಕೊಟ್ಟಾನ, ಅಸೆಟ್ ಸೈಡ್ ಕೊಟ್ಟಾನ. ಕ್ಯಾಪಿಟಲ್ ಯಾವ ಸೈಡ್ ಕೊಟ್ಟಿದ್ದ, ಲಯಬಿಲಿಟಿ ಸೈಡ್. ನಾವು ಯಾವ ಸೈಡ್ ತೊಗೊಂಡಿವಿ, ಕ್ರೆಡಿಟ್ ಸೈಡ್ ರೈಟ್. ಜನರಲ್ ರಿಸರ್ವ್ ಯಾವ ಸೈಡ್ ಕೊಟ್ಟಿದ್ದ, ಲಯಬಿಲಿಟಿ ಸೈಡ್. ನಾವು ಯಾವ ಸೈಡ್ ತೊಗೊಂಡಿವಿ, ಜನರಲ್ ರಿಸರ್ವ್ ಕ್ರೆಡಿಟ್ ಸೈಡ್ ರೈಟ್. ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಎಷ್ಟಾಯಿತು, 10,000 ಮತ್ತು 15,000 ರೈಟ್. ಅದಾದಮೇಲೆ ನೋಡ್ರಿ ಜನರಲ್ ರಿಸರ್ವ್ ಆದಮೇಲೆ ರೈಟ್, ಜನರಲ್ ರಿಸರ್ವ್ ಆದಮೇಲೆ ಇನ್ನೊಂದು ಎಂಟ್ರಿ ಯಾವುದು, ಪ್ರಾಫಿಟ್. ಇದು ಯಾವ ಸೈಡ್ ಕೊಟ್ಟಾನ, ಅಸೆಟ್ ಸೈಡ್ ಕೊಟ್ಟಾನ. ಇದನ್ನು ಕ್ರೆಡಿಟ್ ಸೈಡ್ ತೊಗೊಳಲ್ಲ. ಒಂದು ವೇಳೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನು ಲಯಬಿಲಿಟಿ ಸೈಡ್ ಕೊಟ್ಟರೆ ಅದನ್ನು ಕ್ರೆಡಿಟ್ ಸೈಡ್ ಬರ್ತಿತ್ತು. ಬಟ್ ಅದು ಯಾವ ಸೈಡ್ ಕೊಟ್ಟಾನ, ಅಸೆಟ್ ಸೈಡ್. ಅಂದರೆ ಅಪೋಸಿಟ್ ಡೈರೆಕ್ಷನ್ ತಗೋರಿ ರೈಟ್. ಏನಂತ ತಗೋಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎಷ್ಟು, 5,000 ಇಬ್ಬರಿಗಷ್ಟೇ, ಓಲ್ಡ್ ಪಾರ್ಟ್ನರ್ಸಿಗಷ್ಟೇ. ಎಷ್ಟು, 5,000 ಇಂಟು 3/5 2/5. ಅಂದರೆ ಮೂರು ಎಂಟ್ರಿ ಮಾತ್ರ ಬ್ಯಾಲೆನ್ಸ್ ಶೀಟಿಂದ ಬರ್ತಾಯಿತ್ತು. ಒಂದನೇದ್ದು ಕ್ಯಾಪಿಟಲ್, ಎರಡನೇದ್ದು ಜನರಲ್ ರಿಸರ್ವ್, ಮೂರನೇದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಮೈಂಡ್ನಲ್ಲಿ ಇರಲಿ. ಕ್ಲಿಯರ್ ಆಯ್ತು ರೀ ರೈಟ್. ಇಲ್ಲಿ ತನಕ ನಿಮ್ಗೆ ಏನಾಯಿತು, ಕ್ಲಿಯರ್ ಆಯ್ತು. ಏನಂತ, ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ಮೂರು ಎಂಟ್ರಿ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬರ್ತೈತೆ ರೈಟ್. ಹೊಸ ಪಾರ್ಟ್ನರಿಂದ ಒಂದು ಎಂಟ್ರಿ. ಈಗ ನಾಲ್ಕನೇ ಎಂಟ್ರಿ ಎಲ್ಲಿಂದ ಬರ್ತೈತೆ, ರಿವ್ಯಾಲ್ಯೂಯೇಷನ್ನಲ್ಲಿ ಪ್ರಾಫಿಟ್ ಆಗಿದೆ. ಆ ಪ್ರಾಫಿಟ್ ತಗೋಬೇಕು. ಈ ಕಡೆ ಡೆಬಿಟ್ ಆಗಿದೆ ಅಂದರೆ ಈ ಕಡೆ ಕ್ರೆಡಿಟ್ ಮಾಡ್ಕೋಬೇಕು. ಯಾರ್ಯಾರ್ದು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಯಾರ್ದು, ರಾಜಂದು 4,800, ರಾಣಿಂದ 3,200. ಕ್ಲಿಯರ್ ಆಯ್ತು ರೀ. 4,800 3,000. ಮೂರು ಎಂಟ್ರಿ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ. ಒಂದನೇದ್ದು ಕ್ಯಾಪಿಟಲ್, ಎರಡನೇದ್ದು ಜನರಲ್ ರಿಸರ್ವ್, ಮೂರನೇದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾಲ್ಕನೇ ಎಂಟ್ರಿ ಎಲ್ಲಿಂದ, ರಿವ್ಯಾಲ್ಯೂಯೇಷನ್ ಅಕೌಂಟಿಂದ ರೈಟ್. ಐದನೇ ಎಂಟ್ರಿ ನಿಮಗೆ ಕನ್ಫ್ಯೂಸ್ ಆಗೋದು ಯಾವುದು, ಗುಡ್ ವಿಲ್ನಲ್ಲಿ ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಅಂತ ಹೇಳಿದೆ. ಕ್ಲಿಯರ್ ಆಯ್ತು ರೀ. ಈಗ ಗುಡ್ ವಿಲ್ ಯಾರು ತೊಗೊಂಬಂದಿದ್ದಾರೆ, ಮಂತ್ರಿ ತೊಗೊಂಬಂದಿದ್ದಾನೆ. ಎಷ್ಟು, 10,000 ನೋಡಿರಿ. ಮಂತ್ರಿ ಹ್ಯಾಸ್ ಟು ಬ್ರಿಂಗ್ ಇನ್ ₹30,000 ಆ್ಯಸ್ ಹೀಸ್ ಕ್ಯಾಪಿಟಲ್ ಆ್ಯಂಡ್ ₹10,000 ಟಾವರ್ಡ್ಸ್ ಗುಡ್ ವಿಲ್. ಆ ಗುಡ್ ವಿಲ್ಲನ್ನು ಏನು ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸಿಗೆ ಕೊಡಬೇಕು. ಗುಡ್ ವಿಲ್ ಅಂದ್ರೆ ಏನಾದರೂ ಸಪ್ರೇಟ್ ವೀಡಿಯೋ ಐತೆ, ಅದ್ರ ಬಗ್ಗೆ ಆರಾಮಾಗಿ ನೀವು ನೋಡ್ಕೊರಿ. ಗುಡ್ ವಿಲ್ ಅಂದ್ರೇನು, ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಯಾಕೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಯಾಕೆ ಹಳೆ ಪಾರ್ಟ್ನರ್ಸಿಗೆ ಕೊಡಬೇಕಂತ ರೈಟ್. ಇಲ್ಲಿ ಗುಡ್ ವಿಲ್ ಅಂತೂ ಹಳೆ ಪಾರ್ಟ್ನರ್ಸಿಗೆ ಕೊಡಲೇಬೇಕು. ವ್ಯಾಲ್ಯೂಡ್ ಆದರೆ ಆಗಲಿ ಅಥವಾ ಹೊಸ ಪಾರ್ಟ್ನರ್ ಗುಡ್ ವಿಲ್ ತೊಗೊಂಬರಲಿ, ಅವರ ರೇಷಿಯೋ ಪ್ರಕಾರ ಕೊಡಬೇಕು ರೈಟ್. ಅಂದರೆ ಗುಡ್ ವಿಲ್ ಯಾವ ರೀತಿಯಲ್ಲಿ ಕೊಡಬೇಕು, ಮಂತ್ರಿ ಕ್ಯಾಪಿಟಲ್ ಅಕೌಂಟ್ ರೈಟ್. ಗುಡ್ ವಿಲ್ 10,000 ಎಷ್ಟು ತೊಗೊಂಬರ್ತಾ ಇದ್ದಾನೆ, 10,000 ರೂಪಾಯಿ ತೊಗೊಂಬರ್ತಾ ಇದ್ದಾನೆ. 10,000 ರೂಪಾಯಿ ರೇಷಿಯೋ ಪ್ರಕಾರ ಕೊಟ್ಟರೆ ರೇಷಿಯೋ ಏನಿದೆ 3/5 ಮತ್ತು 2/5 ಎಷ್ಟಾಗ್ತೈತೆ, 6,000 4,000 ರೈಟ್. ಈಗ ಜಸ್ಟ್ ಅಬ್ಸರ್ವ್ ಮಾಡಿರಿ, 6,000 4,000 ಗುಡ್ ವಿಲ್ ಮಂತ್ರಿ ಕೊಡಕತ್ತಾನೆ. ಯಾರಿಗೆ, ರಾಜ ಮತ್ತು ರಾಣಿಗೆ. ಆತ ತಂದಿದ್ದೆಷ್ಟು, 40,000. 40,000ದಲ್ಲಿ 10,000 ರೂಪಾಯಿ ಇವ್ರಿಗೆ ಕೊಡಕತ್ತಾನಂದರೆ ಅಂದರೆ ಅವ್ನ ಕ್ಯಾಪಿಟಲ್ 30,000 ಆಯ್ತಾ. ಅಂದರೆ ಈಗ ಆ 40,000ದಲ್ಲಿ ಇವನ ಅಕೌಂಟ್ನಲ್ಲಿ, ಮಂತ್ರಿ ಅಕೌಂಟ್ನಲ್ಲಿ 10,000 ರೂಪಾಯಿ ಮೈನಸ್ ಮಾಡಬೇಕಾ. ಯಾಕೆಂದರೆ ಅವನು 30,000 ರೂಪಾಯಿ ಕ್ಯಾಪಿಟಲ್, 10,000 ರೂಪಾಯಿ ಗುಡ್ ವಿಲ್ ತರ್ತಿದ್ದ. ತಗೊಂಬಂದು 10,000 ರೂಪಾಯಿ ಹಳೆ ಪಾರ್ಟ್ನರ್ಸಿಗೆ ಕೊಡಲೇಬೇಕು. ಕೊಟ್ಟಿದ ಮೇಲೆ ಇದೇ ಎಂಟ್ರಿ ಈ ಕಡೆ ತಗೋಬೇಕು. ಏನಂತ ತಗೋಬೇಕು ನೋಡ್ರಿ, ರಾಜ ಕ್ಯಾಪಿಟಲ್ ಅಕೌಂಟ್ 6,000, ರಾಣಿ ಕ್ಯಾಪಿಟಲ್ ಅಕೌಂಟ್ 4,000. ಕ್ಲಿಯರ್ ಆಯ್ತು ರೀ. ಇಲ್ಲಿ ನೋಡ್ರಿ, ಮಂತ್ರಿ ಕ್ಯಾಪಿಟಲ್ ಮಂತ್ರಿ ಕೊಡಕತ್ತಾನ. ಯಾರಿಗೆ ಕೊಡಕತ್ತಾನ, ರಾಜ ಮತ್ತು ರಾಣಿಗೆ 6,000 4,000. ಇವರಿಬ್ಬರು ಅಕೌಂಟ್ನಲ್ಲಿ ಈ ಕಡೆ ಕೊಡಕತ್ತಾನಂದರೆ ಮಂತ್ರಿ ಅಕೌಂಟ್ನಲ್ಲಿ ಕಟ್ ಆಗಬೇಕು. ಇವ್ರ ಅಕೌಂಟ್ನಲ್ಲಿ ಪ್ಲಸ್ ಆದರೆ ಇವನ ಅಕೌಂಟ್ನಲ್ಲಿ ಮೈನಸ್ ಆಗಬೇಕು. ಕ್ಲಿಯರ್ ಆಯ್ತು ರೀ. ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ. ಮಂತ್ರಿ ಕ್ಯಾಪಿಟಲ್ ಅಕೌಂಟ್ ಇಬ್ಬರಿಗೆ ರೇಷಿಯೋ ಪ್ರಕಾರ ಎಷ್ಟು ಗುಡ್ ವಿಲ್ ಇರ್ತೈತೆ ಅಷ್ಟು ಕೊಡ್ರಿ. ಇಲ್ಲಿ ಎಷ್ಟು ಕೊಟ್ಟಿರ್ತೀರಿ ಅಷ್ಟಿಲ್ಲಿ ಮಂತ್ರಿ ಹೊಸ ಪಾರ್ಟ್ನರ್ನಲ್ಲಿ ಮೈನಸ್ ಮಾಡ್ಕೊರಿ, ಸಿಂಪಲ್ ರೈಟ್. ಈಗ ಇದು ಎಂಟ್ರಿ ಅಂತೂ ಕಂಪಲ್ಸರಿ ಬರ್ತೈತೆ. ಇನ್ನು ಒಂದು ಎಂಟ್ರಿ ಇದು ಕೊಟ್ಟಾನಲ್ರಿ, ಬಿ ಏನಂತ ಕೊಟ್ಟಾನ ನೋಡ್ಕೊರಿ. ಗುಡ್ ವಿಲ್ ಈಸ್ ಟು ಬಿ ವಿತ್ಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್. ಅಮೌಂಟ್ ಏನಾದರೂ ಅವ್ರು ವಿತ್ಡ್ರಾನ್ ಅಂತ ಕೊಟ್ಟರೆ ಅದು ಇನ್ನೊಂದು ಎಂಟ್ರಿ ಇಲ್ಲಿ ತಗೋಬೇಕು. ಏನಂತ ತಗೋಬೇಕು, ಕ್ಯಾಶ್ ಅಂತ ತಗೋಬೇಕು ರೈಟ್. ವಿತ್ಡ್ರಾನ್ 6,000 4,000. ಇಲ್ಲಿ 6,000 4,000 ಕ್ರೆಡಿಟ್ ಮಾಡಿವ.
ಅವ್ರೇನಾದರೂ ಇದು ವಿಡ್ರಾನ್ ಅಂತ ಕೊಟ್ಟರೆ ಇಲ್ಲಿ ಡೆಬಿಟ್ನೂ ಮಾಡಬೇಕು. ಒಂದು ವೇಳೆ ಇದು ಕೊಟ್ಟಿಲ್ಲ, ಆಲ್ಮೋಸ್ಟ್ ಅಲ್ಲಿ ಕೊಡಲ್ಲ, ಕೊಟ್ಟರೆ ಈ ಕಡೆನೂ ತಗೋಬೇಕು. ಕ್ಲಿಯರ್ ಆಯ್ತು ರೀ, ಅರ್ಥ ಆಯ್ತಲ್ರಿ. ಬಟ್ ಇದು ಕೊಟ್ಟಿಲ್ಲ ಅಂದರೆ ಈ ಕಡೆ ಕ್ರೆಡಿಟ್ ಮಾಡಿ ಈ ಕಡೆ ಡೆಬಿಟ್ ಅಂತೂ ಕಂಪಲ್ಸರಿ ಮಾಡಬೇಕು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ. ಒಂದು ವೇಳೆ ಅವರು ವಿಡ್ರಾನ್ ಮಾಡಿದರೆ ಅದನ್ನು ಕ್ಯಾಶ್ ಅಕೌಂಟ್ ಅಂತ ಈ ಕಡೆ ಬರ್ತದೆ 6000 ಮತ್ತು 4000 ಅಂದರೆ ಅವ್ರು ತಕ್ಕೊಂಡಿದ್ದಾರೆ ಅಮೌಂಟ್ ಅಂತ ಅರ್ಥ. ಕ್ಲಿಯರ್ ಆಯ್ತು ರೀ, ರೈಟ್, ಮುಗೀತು. ಈಗ 5 ಎಂಟ್ರಿ ಆಯ್ತು. ಯಾವ್ದಾವ್ದು 5 ಎಂಟ್ರಿ ನೋಡ್ಕೊರಿ. ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ 3 ಎಂಟ್ರಿ. ಒಂದನೇದ್ದು ಬ್ಯಾಲೆನ್ಸ್ ಬ್ರಾಟ್ ಡೌನ್, ರೈಟ್, ಅಂದರೆ ಕ್ಯಾಪಿಟಲ್ ಅಮೌಂಟ್. ಎರಡನೇದ್ದು ಜನರಲ್ ರಿಸರ್ವ್. ಮೂರನೇದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಜಾಸ್ತಿ ಪ್ರಾಬ್ಲಮ್ನಲ್ಲಿ ಕೊಡಲ್ಲ, ಕೊಟ್ಟರೆ ತೊಗೋರಿ, ಕೊಟ್ಟಿಲ್ಲ ಅಂದರೆ ಬಿಡ್ರಿ. ಒಟ್ಟು 3ಕ್ಕಿಂತ ಜಾಸ್ತಿ ಬರಲ್ಲ. 4ನೇ ಎಂಟ್ರಿ ಎಲ್ಲಿಂದ ಬರ್ತೈತೆ? ರಿವ್ಯಾಲ್ಯೂಯೇಷನ್ ಅಕೌಂಟಿಂದ ಪ್ರಾಫಿಟ್ ಆಗಿದೆ ಅಥವಾ ಲಾಸ್ ಆಗಿದೆ ಅಂತ ನೋಡ್ಕೋಬೇಕು. 5ನೇ ಎಂಟ್ರಿ ಗುಡ್ ವಿಲ್. 5ನೇ ಎಂಟ್ರಿ, ರೈಟ್, ಹೊಸ ಪಾರ್ಟ್ನರಿಂದ ಒಂದು ಹೊಸದು ಬರ್ತೈತೆ, ಕ್ಯಾಶ್ ಆರ್ ಬ್ಯಾಂಕ್ ಅಂತ ತೊಗೊತೀವಿ. ಕ್ಲಿಯರ್ ಆಯ್ತು. ಕನ್ಫ್ಯೂಸನ್ ಆದರೆ ನಿಮ್ಗೆ ಯಾವುದಕ್ಕಾಗಬೇಕು? ಗುಡ್ ವಿಲ್ಲಿಗೆ ಮಾತ್ರ ಆಗಬೇಕು, ರೈಟ್. ಯಾಕಂದರೆ ಇಲ್ಲಿ ಗುಡ್ ವಿಲ್ಲಿಂದ ಇಲ್ಲಿ ತೊಗೊಂಡಿವಿ, ಇಲ್ಲಿ ತೊಗೊಂಡಿವಿ, ಇಲ್ಲಿ 3 ಎಂಟ್ರಿ ತೊಗೊಂಡ್ಬಿಟ್ಟಿವಿ. 2 ಎಂಟ್ರಿ ಅಂತೂ ಕಂಪಲ್ಸರಿ ಬರ್ತೈತೆ ಇಲ್ಲಿ ಓಲ್ಡ್ ಪಾರ್ಟ್ನರ್ಸಿಗೆ ರೇಷಿಯೋ ಪ್ರಕಾರ, ಮತ್ತು ಹೊಸ ಪಾರ್ಟ್ನರಿಂದ ಅಮೌಂಟ್ನಲ್ಲಿ ಮೈನಸ್ ಆಗ್ತಾಯಿದೆ, ರೈಟ್. ಇದಂತೂ ಕಂಪಲ್ಸರಿ. ಇದು ಯಾವಾಗ ಬರ್ತೈತೆ ಅಂದರೆ ಈ ಥರ ವಿಡ್ರಾನ್ ಅಂತ ಕೊಟ್ಟಾಗ ಮಾತ್ರ ಬರ್ತೈತೆ, ಇಲ್ಲ ಅಂದರೆ ಬರಲ್ಲ, ರೈಟ್. ಇಷ್ಟು ಎಂಟ್ರಿ ಬಿಟ್ಟರೆ ಯಾವ್ದು ಎಂಟ್ರಿ ಬರಲ್ಲ. ಈಗ ಟೋಟಲ್ ಮಾಡ್ಕೊರಿ. ರಾಜಂದು ಎಷ್ಟಿದೆ? 85,500. ಅದೇ 85,500 ಇಲ್ಲಿ ತೊಗೋರಿ. ಇದರಲ್ಲಿ ಇದು ಎರಡು ಮೈನಸ್ ಮಾಡಿರಿ, ರೈಟ್. ಮೈನಸ್ ಮಾಡಿದರೆ ಏನು ಬರ್ತೈತೆ? ಅದು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 76,800. ಈಗ ರಾಣಿಂದು ಟೋಟಲ್ ಮಾಡಿರಿ 57,200. ಸೇಮ್ ಆ್ಯಸ್ ಇಟ್ ಈಸ್ 57,200. ಇದು ಎರಡು ಮೈನಸ್ ಮಾಡಿರಿ ಏನು ಬರ್ತೈತೆ? ಅದು 51,200. ಕ್ಲಿಯರ್ ಆಯ್ತು ರೀ. ನೆಕ್ಸ್ಟ್ ಇದು ತಗೋರಿ 40,000. ಸೇಮ್ ಆ್ಯಸ್ ಇಟ್ ಈಸ್ 40,000. 40,000ನಲ್ಲಿ ಇದು ಮೈನಸ್ ಮಾಡಿರಿ. ಮೈನಸ್ ಮಾಡಿದ್ಮೇಲೆ ಏನು ಬರ್ತೈತೆ? ಅದು 30,000. ಅಂದರೆ ಅವ್ನು ಕ್ಯಾಪಿಟಲ್ ಎಷ್ಟು ತೊಗೊಂಬಂದಿದ್ದ? 30ನೇ ತೊಗೊಂಬಂದಿದ್ದ. 10,000 ಗುಡ್ ವಿಲ್ ಇತ್ತು. ಗುಡ್ ವಿಲ್ ಏನು ಮಾಡಬೇಕು? ಹಳೆ ಪಾರ್ಟ್ನರ್ಸಿಗೆ ಕೊಡಬೇಕು. ಮೈನಸ್ ಆಗ್ತೈತೆ. ಇಲ್ಲಿ ಕೊಟ್ಟಾನ ಅದೇ ಅಮೌಂಟ್ ಇಲ್ಲಿ ಮೈನಸ್ ಮಾಡ್ಕೊಂಡಿವಿ. ಆ ಉಳ್ಕಿದ್ದು ಗುಡ್ ವಿಲ್, ಸಾರಿ, ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಕ್ಲಿಯರ್ ಆಯ್ತು ರೀ. ಯಾವುದಾಯ್ತು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈಗ ನಾವು ಯಾವ್ದು ಅಕೌಂಟ್ ಹಾಕಬೇಕು? ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಏನಂತ ಹೇಳಿದೆ? 2 ಎಂಟ್ರಿ ಅಂತೂ ಕಂಪಲ್ಸರಿ ಬರ್ತೈತೆ. ಫಾರ್ಮೆಟ್ ನೋಡಿರಿ. ಕ್ಯಾಶ್ ಅಕೌಂಟ್ ಈ ಕಡೆ ಡೆಬಿಟ್, ಈ ಕಡೆ ಕ್ರೆಡಿಟ್. ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್. ಇಲ್ಲಿ ತನಕ ಕ್ಲಿಯರ್ ಇದೆ. ಒಂದನೇದ್ದು ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ಕ್ಯಾಶ್ ಬರ್ತೈತೆ. ಎಷ್ಟಿದೆ ಕ್ಯಾಶ್ ನಮ್ಮ ಕಡೆ? ಬ್ಯಾಲೆನ್ಸ್ ಬ್ರಾಟ್ ಡೌನ್ 5,000 ಮೊದಲು ಇತ್ತಲ್ರಿ, ರೈಟ್. ಇನ್ನು ಎಲ್ಲಿಂದ ಬರ್ತೈತೆ ಕ್ಯಾಶ್? ಹೊಸ ಪಾರ್ಟ್ನರ್ ತೊಗೊಂಬರ್ತಾನೆ, ಮಂತ್ರಿ ತೊಗೊಂಬರ್ತಾ ಇದ್ದಾನೆ. ಮಂತ್ರಿ ಹ್ಯಾಸ್ ಟು ಬ್ರಿಂಗ್ 30,000 ಆ್ಯಸ್ ಈಸ್ ಕ್ಯಾಪಿಟಲ್ ಆ್ಯಂಡ್ 10,000 ಟವರ್ಡ್ಸ್ ಗುಡ್ ವಿಲ್. 40,000 ರೂಪಾಯಿ ತೊಗೊಂಬರ್ತಾ ಇದ್ದಾನತ. ಟೋಟಲ್ ನಮ್ಮ ಕಡೆ ಕ್ಯಾಶ್ ಎಷ್ಟಾಯಿತು? 45,000 ರೂಪಾಯಿ ಆಯಿತು. ಮಾಮೂಲಿ ಏನ್ರಿ ನಾವು, ರೈಟ್. ಓಕೆ, ಅಂದರೆ 45,000 ರೂಪಾಯಿ ನಮ್ಮ ಕಡೆ ಕ್ಯಾಶ್ ಆಯಿತು, ರೈಟ್. ಈ 45,000 ರೂಪಾಯಿದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ನೋಡ್ರಿ ಈ ಕಲರ್ ನೋಡ್ರಿ, ವಿಡ್ರಾನ್ 6,000 ಮತ್ತು 4,000 ರೂಪಾಯಿ ಯಾರು ತಕ್ಕೊಂಡಾಗತ್ತಾರೆ? ರಾಜ ಮತ್ತು ರಾಣಿ. ಇಲ್ಲಿ ವಿಡ್ರಾನ್ ತಗೊಂಡ್ರೆ, ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕ್ಯಾಶ್ ಡೆಬಿಟ್ ಸೈಡ್ ತಗೊಂಡ್ರೆ, ರಾಜ ಮತ್ತು ರಾಣಿ ಈ ಥರ ಎಂಟ್ರಿ ಕೊಟ್ಟರೆ, ಇಲ್ಲಿ ತಗೊಂಡ್ರೆ ಮಾತ್ರ ಇಲ್ಲಿ ತಗೋಬೇಕು, ರೈಟ್. ಈಗ ನಮ್ಮ ಕಡೆ ಕ್ಯಾಶ್ ಎಷ್ಟಿತ್ತು? ಟೋಟಲ್ 45,000 ರೂಪಾಯಿ ಬಂದಿತ್ತಾ? ಆ 45,000 ರೂಪಾಯಿದಲ್ಲಿ ಇವರಿಬ್ಬರು ತಕ್ಕೊಂಡಿದ್ದಾರೆ ಅಮೌಂಟ್. ಈಗ ನಮ್ಮ ಕಡೆ ಕ್ಯಾಶ್ ಎಷ್ಟಿದೆ? 35,000 ರೂಪಾಯಿ ಇದೆ. ಇನ್ನೊಂದು ಸಲ ನೋಡ್ಕೊರಿ. ಮೊದಲು 5,000 ರೂಪಾಯಿ ಇತ್ತಾ? ಹೆಂಗೆ ಹೇಳ್ತೀರಿ 5,000 ರೂಪಾಯಿ ಇದೆ ಅಂತ? ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಾನ. ಕ್ಯಾಶ್ ನಮ್ಮ ಕಡೆ 5,000 ರೂಪಾಯಿ ಇತ್ತು. ಮಂತ್ರಿ ತೊಗೊಂಬಂದ 40,000 ರೂಪಾಯಿ. ಎರಡೂ ಕೂಡಿಸಿದ್ರೆ ಎಷ್ಟಾಯಿತು? 45,000 ರೂಪಾಯಿ ಬಂತು. ಹೊಸ ಪಾರ್ಟ್ನರ್ ತಂದರೆ ರೊಕ್ಕ ಕೊಡ್ತಾನಿಲ್ರಿ. ಮೊದಲೇ 5,000 ರೂಪಾಯಿ ನಮ್ಮ ಕಡೆ ಇತ್ತು, ಅದು ಒಂದು 40,000 ರೂಪಾಯಿ. ಎಷ್ಟಾಯಿತು? 45,000 ರೂಪಾಯಿ ಆಯಿತು. ಈಗ 45,000 ರೂಪಾಯಿ ನಮ್ಮ ಕಡೆ ಏನಾಯ್ತಂದರೆ ಕ್ಯಾಶ್ ಬಂತು. ಅದರಲ್ಲಿ 6,000, 4,000, 10,000 ರೂಪಾಯಿ ಹಳೆ ಪಾರ್ಟ್ನರ್ಸ್ ತಕ್ಕೊಂಡಿದ್ದಾರೆ, ವಿಡ್ರಾನ್ ಮಾಡ್ಕೊಂಡಿದ್ದಾರೆ. ಅಂದರೆ ಈಗೇನಾಯಿತು? 35,000 ರೂಪಾಯಿ ನಮ್ಮ ಕಡೆ ಇದೆ ಕ್ಯಾಶ್, ಮತ್ತು ಇರಲೇಬೇಕು ನಮ್ಮ 35,000. ಕ್ಲಿಯರ್ ಆಯ್ತು ರೀ, ರೈಟ್. ಈಗ ಯಾವ್ದು ಅಕೌಂಟ್ ಹಾಕ್ಬೇಕು? ಬ್ಯಾಲೆನ್ಸ್ ಶೀಟ್. ಕ್ಯಾಶ್ ಅಕೌಂಟ್ ಈಸಿ ಐತ್ರಿ. ಈ ಕಡೆ 2 ಎಂಟ್ರಿ, ಆ ಕಡೆ ತಕ್ಕೊಂಡಿದ್ರೆ ಬರ್ತೈತೆ, ಇಲ್ಲ ಅಂದರೆ ಬರಲ್ಲ. ತಕ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಗ್ತೈತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಈ ಎಂಟ್ರಿ ತೊಗೊಂಡಿಲ್ಲ ಅಂದರೆ ಕಲರ್ ನೋಡ್ಕೊರಿ, ಸೇಮ್ ಕಲರ್, ರೈಟ್. ಕ್ಯಾಶ್ ವಿತ್ಡ್ರಾನ್ ಇಲ್ಲಿ ತಕ್ಕೊಂಡ್ರೆ ಮಾತ್ರ ಕ್ಯಾಶ್ ಇಲ್ಲಿ ಬರ್ತೈತೆ, ಇಲ್ಲಾಂದರೆ ಬರಲ್ಲ. ಮತ್ತು ಇದಕ್ಕೆ ಕನ್ಫ್ಯೂಸ್ ಆಗಬೇಡ್ರಿ, ರಾಜ ಕ್ಯಾಪಿಟಲ್ ರಾಣಿ ಕ್ಯಾಪಿಟಲ್ ಇದು ಅಲ್ಲ. ಇದು ಕ್ಯಾಶ್ ಅಕೌಂಟ್ ಐತಲ್ರಿ, ಕ್ಯಾಶ್ ಇದ್ದರೆ ಕ್ಯಾಶ್ ಅಕೌಂಟ್ನಲ್ಲಿ ಅದು ಯಾಕೆ ಬರ್ತೈತೆ? ಯಾಕಂದರೆ ಗುಡ್ ವಿಲ್ ಈಸ್ ವಿಡ್ರಾನ್ ಬೈ ದ ಓಲ್ಡ್ ಪಾರ್ಟ್ನರ್ಸ್ ಅಂತ ಕೊಟ್ಟಾನೆ. ಮೈಂಡ್ನಲ್ಲಿ ಕೂಡ್ಸ್ಕೊರಿ, ರೈಟ್. ಈಗ ನ್ಯೂ ಬ್ಯಾಲೆನ್ಸ್ ಶೀಟ್ ಆಗಬೇಕು. ಇದು ಡೆಬಿಟ್ ಕ್ರೆಡಿಟ್ ಬರಲ್ಲ, ಬೈ ಮಿಸ್ಟೇಕ್ ಆಗಿದೆ. ಓಕೆ, ಫಾರ್ಮೆಟಲ್ಲಿ ಅದು ಹಂಗೆ ಇದ್ದು ಬಿಟ್ಟಿತ್ತು, ಇರಲಿ.
ನ್ಯೂ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2021 ಫಾರ್ಮ್ಯಾಟ್ ಈ ಕಡೆ ಏನು ಬರ್ತಿದ್ರೆ ಲಯಬಿಲಿಟೀಸ್ ಅಮೌಂಟ್ ಅಸೆಟ್ಸ್ ಅಮೌಂಟ್. ಕ್ಲಿಯರ್ ಆಯಿತಾ? ಓಕೆ, ಲಯಬಿಲಿಟೀಸ್ ಅಮೌಂಟ್ ಅಸೆಟ್ಸ್ ಅಮೌಂಟ್. ರೈಟ್, ನೆಕ್ಸ್ಟ್ ನೋಡ್ಕೊರೆ ಏನೇನು ತೊಗೋಬೇಕು, ಓಲ್ಡ್ ಬ್ಯಾಲೆನ್ಸ್ ಶೀಟ್ ತೊಗೋಬೇಕು ಮತ್ತು ರಿವ್ಯಾಲ್ಯೂಯೇಷನ್ ಅಕೌಂಟ್ ನೋಡಬೇಕು. ಕ್ಲಿಯರ್ ಆಯ್ತು? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಮತ್ತು ರಿವ್ಯಾಲ್ಯೂಯೇಷನ್ ಅಕೌಂಟ್ ಎರಡು ನೋಡಿ ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡ್ಕೊರಿ ಏನು ಹೇಳ್ತಾ ಇದ್ದಾನೆ, ಫಸ್ಟ್ ಕ್ಯಾಶ್ ಇದೆ, ಇಲ್ಲಿ ಅಸೆಟ್ ಸೈಡ್ ತೊಗೊಳೋಣ. ಕ್ಯಾಶ್ ಯಾವುದು? ಈ ಕ್ಯಾಶ್ ತೊಗೊಳಲ್ಲ ನಾವು. ಮೊದಲು ಹೋದ ವರ್ಷ ನಮ್ಮ ಕಡೆ ಎಷ್ಟಿತ್ತು? 5,000 ಇತ್ತು. ಬಟ್ ಈಗ ಎಷ್ಟಿದ್ದಾವೆ? 35,000. 35,000 ಹೆಂಗೆ ಹೇಳ್ತೀರಿ? ಕ್ಯಾಶ್ ಅಂತ ಸಪ್ರೇಟ್ ಅಕೌಂಟ್ ಹಾಕಿವಿ. ಯಾವುದೇ ಸಪ್ರೇಟ್ ಅಕೌಂಟ್ ಹಾಕಿದರೆ ಅಲ್ಲಿಂದ ಬ್ಯಾಲೆನ್ಸ್ ಕ್ಯಾರಿಡ್ ಆನನ್ನು ನಾವು ತೊಗೋಬೇಕು. ಕ್ಲಿಯರ್ ಆಯ್ತು ರೀ? ಯಾವುದೇ ಸಪ್ರೇಟ್ ಅಕೌಂಟ್ ಹಾಕಿದರೆ ಅಲ್ಲಿಂದ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಮೌಂಟನ್ನು ನಾವು ತೊಗೋಬೇಕಾಗ್ತೈತೆ. ರೈಟ್ ರೀ? ಓಕೆ, ನೋಡ್ಕೊರಿ. ರೈಟ್, ಕ್ಯಾಶ್ ಅಕೌಂಟ್ ಎಷ್ಟು ತೊಗೋಬೇಕು? 35,000. ನೆಕ್ಸ್ಟ್ ಏನಿದೆ? ಮಷಿನರಿ. ಮಷಿನರಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಏನಾದರೂ ತೊಗೊಂಡಿವ? ರೈಟ್, ಇದೆ. ರೈಟ್, ಅಡ್ಜಸ್ಟ್ಮೆಂಟ್ ಇದೆ ಅಂದರೆ ಮಷಿನರಿ ಇನ್ನರ್ ಕಾಲಮ್ನಲ್ಲಿ ತೊಗೋರಿ, ಅದ್ರದ್ದು ಅಮೌಂಟ್ ತೊಗೋರಿ 60,000. ಈಗ ಮಷಿನರಿ ಮೇಲೆ ನಮಗೆ ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆ, ಲಾಸ್ ಆಗಿದೆ. ಲಾಸ್ ಆಗಿದೆ ಅಂತ ಹೆಂಗೆ ಹೇಳ್ತೀರಿ? ಡೆಬಿಟ್ ಸೈಡ್ ತೊಗೊಂಡಿವಿ, ಹೌದಾ? ಜಸ್ಟ್ ಮಿನಿಟ್. ಓಕೆ, ಪ್ರಾಫಿಟ್ ಆಗಿದೆ ಅಥವಾ ಲಾಸ್ ಆಗಿದೆ ಅಂತ ಹಂಗೆ ಹೇಳ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವೇನು ಮಾಡೀವಿ? ಡೆಬಿಟ್ ಸೈಡ್ ತೊಗೊಂಡಿವಿ. ಡೆಬಿಟ್ ಸೈಡ್ ಯಾವ್ದು ಎಂಟ್ರಿ ತೊಗೊತೀವಿ? ಲಾಸ್ ಅಂತ. ಅಂದರೆ ಮಷಿನರಿ ಮೇಲೆ ನಮಗೇನಾಯಿತು? ಲಾಸ್ ಆಯಿತು. ಎಷ್ಟು ಲಾಸ್ ಆಯಿತು ನೋಡ್ಕೋರಿ? 3,000 ರೂಪಾಯಿ. ಅಂದರೆ 3,000 ರೂಪಾಯಿ ಲಾಸ್ ಆಗಿದೆ ಅಂದರೆ ಇಲ್ಲಿ ಮಷಿನರಿನಲ್ಲಿ ನಾವೇನು ಮಾಡ್ತೀವಿ? 3,000 ರುಪೀಸ್ ಲೆಸ್ ಡಿಪ್ರಿಸಿಯೇಷನ್. ಅಲ್ಲಿ ಲಾಸ್ ಆದರೆ ಲೆಸ್ ಮಾಡ್ತೀವಿ. ಯಾವುದ್ರ ಮೇಲೆ? ಅಸೆಟ್ಸ್ ಮೇಲೆ ಲಾಸ್ ಆದರೆ ಲೆಸ್ ಮಾಡ್ತೀವಿ, ಪ್ರಾಫಿಟ್ ಆದರೆ ಆ್ಯಡ್ ಮಾಡ್ತೀವಿ. ರೈಟ್? ಅಂದರೆ ಲಾಸ್ ಅಂದರೆ 60,000 ರೂಪಾಯಿದ ಮಷಿನರಿ ಇತ್ತು, 3,000 ರೂಪಾಯಿ ವ್ಯಾಲ್ಯೂ ಕಡಿಮೆ ಆಯಿತು. ಈಗ ಅದು ನಮ್ಮ ಕಡೆ ಇದ್ದಂಥ ಮಷಿನರಿಯ ಬೆಲೆ ಎಷ್ಟಿದೆ ರೀ? 57,000 ರೂಪಾಯಿ. ಕ್ಲಿಯರ್ ಆಯ್ತು ರೀ? ರೈಟ್, ನೆಕ್ಸ್ಟ್ ಏನು ಕೊಟ್ಟನ್ರಿ? ಸ್ಟಾಕ್. ಸ್ಟಾಕಿಂದ ಏನಾದರೂ ಅಡ್ಜಸ್ಟ್ಮೆಂಟ್ ಐತೇನ್ರಿ? ಏನಿಲ್ಲ, ಡೈರೆಕ್ಟ್ ತೊಗೊಂಬಿಡ್ರಿ. ಸ್ಟಾಕ್ ವ್ಯಾಲ್ಯೂ ಎಷ್ಟಿದೆ? 25,000. ನೆಕ್ಸ್ಟ್ ಡೆಟಾರ್ಸ್. ಡೆಟಾರ್ಸ್ ಎಷ್ಟಿದೆ? 23,000. ರೈಟ್, ಬಟ್ ಔಟ್ರ್ ಕಾಲಮಿಂದ ತೊಗೋರಿ. ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ರ್ ಕಾಲಮಿಂದ ಡೆಟಾರ್ಸ್ ಎಷ್ಟಿದೆ? ಡೆಟಾರ್ಸ್ 20,000 ಔಟ್ರ್ ಕಾಲಮ್. ಈಗ 20,000ನಲ್ಲಿ ಪಿ ಡಿ ಡಿ ಆಗಿದೆ. ಪಿ ಡಿ ಡಿ ನೋಡ್ರಿ ಏನಾಗಿದೆ? ಪ್ರಾಫಿಟ್ ಆಗಿದೆ. ಅಸೆಟ್ಸ್ ಮೇಲೆ ನಮಗೆ 1,000 ರುಪೀಸ್ ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಆದರೆ ಆ್ಯಡ್ ಮಾಡಿರಿ, ಲಾಸ್ ಆದರೆ ಲೆಸ್ ಮಾಡಿರಿ, ಪ್ರಾಫಿಟ್ ಆದರೆ ಆ್ಯಡ್ ಮಾಡಿರಿ. ರೈಟ್, 1,000 ಆ್ಯಡ್ ಪಿ ಡಿ ಡಿ. ಅಂದರೆ ಈಗ ಇನ್ನು ಎಷ್ಟು ಬರಬೇಕು ನಮಗೆ? 21,000 ರೂಪಾಯಿ ಬರಬೇಕು. ರೈಟ್, ನೆಕ್ಸ್ಟ್ ಏನಿದೆ? ಬಿಲ್ಡಿಂಗ್ 50,000. ಬಿಲ್ಡಿಂಗಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆ? ರೈಟ್, ಬಿಲ್ಡಿಂಗಿಗೆ 50,000 ಅಂತ ತೊಗೋರಿ. ಇಲ್ಲಿ ನೋಡ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನಾಗಿದೆ? ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಅಂತ ಹೆಂಗೆ ಹೇಳ್ತೀರಿ? ಕ್ರೆಡಿಟ್ ಸೈಡ್ ತೊಗೊಂಡಿವಿ. ರೈಟ್, ಅಪ್ರಿಸಿಯೇಷನ್ ಕ್ರೆಡಿಟ್ ಸೈಡ್ ಇಲ್ಲಿ ತೊಗೊಂಡ್ರೆ ಅಲ್ಲಿ ಆ್ಯಡ್ ಮಾಡಿರಿ, ಡೆಬಿಟ್ ಸೈಡ್ ತೊಗೊಂಡ್ರೆ ಲೆಸ್ ಮಾಡಿರಿ. ರೈಟ್, ಈಗ ಬಿಲ್ಡಿಂಗ್ ಆ್ಯಡ್ ಅಪ್ರಿಸಿಯೇಷನ್ ಎಷ್ಟು? 5,000. ಟೋಟಲ್ ಎಷ್ಟಾಯಿತು? 55,000. ಕ್ಲಿಯರ್ ಆಯ್ತು ರೀ? ರೈಟ್, ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ? ಬಿಲ್ಡಿಂಗ್ ಆಯಿತು. ಬಿಲ್ಡಿಂಗ್ ಆದಮೇಲೆ ಇನ್ವೆಸ್ಟ್ಮೆಂಟ್ 20,000. ಇನ್ವೆಸ್ಟ್ಮೆಂಟ್ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆ? ಇನ್ವೆಸ್ಟ್ಮೆಂಟ್ ಅಂತ. ರೈಟ್, ಇನ್ವೆಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಇದೆ ಅಂದರೆ ಇನ್ನರ್ ಕಾಲಮ್ನಲ್ಲಿ ತೊಗೋರಿ. ಇನ್ವೆಸ್ಟ್ಮೆಂಟ್ 20,000. ಪ್ರಾಫಿಟ್ ಆಗಿದೆ ಅಥವಾ ಲಾಸ್ ಆಗಿದೆ ನೋಡ್ರಿ? ಪ್ರಾಫಿಟ್ ಆಗಿದೆ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ. ಯಾವ ಸೈಡ್ ತೊಗೊಂಡಿವಿ? ಕ್ರೆಡಿಟ್ ಸೈಡ್. ರೈಟ್, ಕ್ರೆಡಿಟ್ ಸೈಡ್ ತೊಗೊಂಡಿದ್ದ ಕೂಡಲೇ ಇಲ್ಲಿ ಏನು ಮಾಡಿರಿ? ಜಸ್ಟ್ ಇನ್ವೆಸ್ಟ್ಮೆಂಟ್ ಆ್ಯಡ್ ಎಷ್ಟು? ಅಪ್ರಿಸಿಯೇಷನ್ ಎಷ್ಟು? 5,000. ಅಂದರೆ ಟೋಟಲ್ ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 25,000. ಮೊದಲು 20,000 ಇತ್ತು, 5,000 ರೂಪಾಯಿ ಪ್ರಾಫಿಟ್ ಆಗಿದೆ. ಅಂದರೆ 25,000 ರೂಪಾಯಿದು ಇನ್ವೆಸ್ಟ್ಮೆಂಟ್ ಇದೆ. ಕ್ಲಿಯರ್ ಆಯ್ತು ರೀ? ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರಲ್ಲ. ಯಾಕೆ ಬರಲ್ಲ? ಯಾಕೆಂದರೆ ಪಾರ್ಟ್ನರ್ಸಿಗೆ ಹಂಚಿಬಿಟ್ಟಿವಿ, ಅದಕ್ಕಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರಲ್ಲ. ಅದೊಂದು ಕ್ಲಿಯರ್ ಇರಲಿ. ರೈಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರಲ್ಲ. ಈಗ ಲಯಬಿಲಿಟೀಸ್ ಸೈಡ್ ನೋಡಿರಿ. ಕ್ರೆಡಿಟರ್ಸ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಐತೇನ್ರಿ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಲ್ಲಾದರೂ ಕ್ರೆಡಿಟರ್ಸ್ ಅಂತ ಐತಾ? ಇಲ್ಲ. ಅಂದರೆ ಅದಕ್ಕೇನೋ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ಡೈರೆಕ್ಟ್ ತೊಗೋರಿ. ಓಲ್ಡ್ ಎಷ್ಟಿದೆ ಅಷ್ಟು? 40,000 ಇದೆ, 40,000. ರೈಟ್, ನೆಕ್ಸ್ಟ್ ಬಿಲ್ಸ್ ಪೇಬಲ್. ಅದು ಸೇಮ್ ಎಷ್ಟಿದೆ ಅಷ್ಟು. ಬಿಲ್ಸ್ ಪೇಬಲಿಗೂ ನಾವು ಏನು ಅಡ್ಜಸ್ಟ್ಮೆಂಟ್ ತೊಗೊಂಡಿಲ್ಲ. ಅಡ್ಜಸ್ಟ್ಮೆಂಟ್ ತೊಗೊಂಡ್ರೆ ಪ್ರಾಫಿಟ್ ಆದರೆ ಲೆಸ್ ಮಾಡ್ಬೇಕು, ಲಾಸ್ ಆದರೆ ಆ್ಯಡ್ ಮಾಡ್ಬೇಕು. ಯಾವುದರಲ್ಲಿ? ಲಯಬಿಲಿಟೀಸ್ನಲ್ಲಿ. ಕನ್ಫ್ಯೂಸ್ ಆಗಬೇಡ್ರಿ. ಅಸೆಟ್ಸ್ನಲ್ಲಿ ಪ್ರಾಫಿಟ್ ಆದರೆ ಆ್ಯಡ್ ಮಾಡಬೇಕು, ಲಯಬಿಲಿಟೀಸ್ನಲ್ಲಿ ಪ್ರಾಫಿಟ್ ಆದರೆ ಲೆಸ್ ಮಾಡಬೇಕು. ರೈಟ್, ಅಸೆಟ್ಸ್ನಲ್ಲಿ ಲಾಸ್ ಆದರೆ ಮೈನಸ್ ಮಾಡಬೇಕು, ಲಯಬಿಲಿಟೀಸ್ನಲ್ಲಿ ಲಾಸ್ ಆದರೆ ಪ್ಲಸ್ ಮಾಡಬೇಕು. ಅದು ಮೈಂಡ್ನಲ್ಲಿ ಮುಂದೆ ನೋಡೋಣ್ರಿ. ಅಂಥ ಅಡ್ಜಸ್ಟ್ಮೆಂಟ್ ಬಂದರೆ ಮತ್ತೊಂದು ಸಲ ಹೇಳ್ತೀನಿ.
ಓಕೆ, ಜನರಲ್ ರಿಸರ್ವ್ ಬರಲ್ಲ. ಯಾಕೆಂದರೆ ಜನರಲ್ ರಿಸರ್ವ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪಾರ್ಟ್ನರ್ಸಿಗೆ ಹಂಚಿಬಿಟ್ಟಿರ್ತೀವಿ. ಹಂಚಿದ್ರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ, ಬ್ಯಾಲೆನ್ಸ್ ಏನು ಉಳಿಯೋದಿಲ್ಲ. ಅಂದರೆ ಹೆಂಗೆ ಬರ್ತೈತೆ? ಬರಲ್ಲ. ಕ್ಲಿಯರ್ ಆಯ್ತು? ರೈಟ್. ಅದಕ್ಕಾಗಿ ಜನರಲ್ ರಿಸರ್ವ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ. ಕ್ಯಾಪಿಟಲ್ಸ್ ಏನು ಮಾಡ್ಬೇಕು? ತೊಗೋಬೇಕು. ಯಾವ್ದು ಕ್ಯಾಪಿಟಲ್ಸ್ ತೊಗೋಬೇಕು? ಕ್ಯಾಪಿಟಲ್ಸ್ ಅಂತ ಹೇಳಿದ ಕೂಡಲೇ ಕ್ಯಾಪಿಟಲ್ ಸಪ್ರೇಟ್ ಅಕೌಂಟ್ ಹಾಕಿವಿ, ರೈಟ್? ಈ ಸಪ್ರೇಟ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಯಾವ್ದು ತೊಗೋಬೇಕು? ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನು ಬಂದಿರ್ತೈತೆ, ಈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟನ್ನು ನಾವೇನು ಮಾಡಬೇಕು? ತಗೋಬೇಕಾಗ್ತೈತೆ. ಎಲ್ಲಿ? ಬ್ಯಾಲೆನ್ಸ್ ಶೀಟ್ನಲ್ಲಿ. ಕ್ಲಿಯರ್ ಆಯ್ತು ರೀ? ಜಸ್ಟ್ ನೋಡ್ಕೊರಿ. ಕ್ಯಾಪಿಟಲ್ಸ್ ಯಾರ್ಯಾರ್ದು? ರಾಜ, ರಾಣಿ ಮತ್ತು ಮಂತ್ರಿ, ರೈಟ್? ಎಷ್ಟೆಷ್ಟಿದೆ? ರಾಜ ಅಂದರೆ 76,800. ನೋಡ್ಕೊರಿ ಒಂದ್ಸಲ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಬಂದಿತ್ತು? 76,800. 51,200, 30,000. 51,200, 30,000. ಯಾವುದು? ಕ್ಯಾಪಿಟಲ್ಸ್. ಈ ಕ್ಯಾಪಿಟಲ್ಸ್ ಬಂದಿಲ್ಲ. ಕ್ಯಾಪಿಟಲ್ ಅಂತ ಸಪ್ರೇಟ್ ಅಕೌಂಟ್ ಹಾಕಿವಿ, ಅಲ್ಲಿಂದ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಯಾವ ರೀತಿಯಲ್ಲಿ ಕ್ಯಾಶ್ ಅಕೌಂಟ್ ಸಪ್ರೇಟ್ ಹಾಕಿದ್ವಿ, ಅಲ್ಲಿಂದ ಬ್ಯಾಲೆನ್ಸ್ ಕ್ಯಾರಿ ಡೌನ್ ತೊಗೊಂಡ್ವಿ. ಈ ಕ್ಯಾಶ್ ತೊಗೊಂಡಿಲ್ಲ. ಅದೇ ಥರ ಕ್ಯಾಪಿಟಲ್ಸ್ ಅಂತ ಸಪ್ರೇಟ್ ಹಾಕಿವಿ, ಅದಕ್ಕಾಗಿ ಅವ್ರ ಕ್ಯಾಪಿಟಲ್ಸ್ ಅಕೌಂಟಿಂದ ಬರ್ತೈತೆ. ಕ್ಲಿಯರ್ ಆಯ್ತು ರೀ? ರೈಟ್. ಈಗ ಮತ್ತೆ ಯಾವುದಾದ್ರೂ ಎಂಟ್ರಿ ಬರಲ್ಲ. ಲಾಸ್ಟಿಗೆ ಒಂದ್ಸಲ ಏನು ಮಾಡಬೇಕಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ನೋಡ್ಬೇಕು, ರೈಟ್? ಬಿಲ್ಡಿಂಗ್ ತೊಗೊಂಡಿದ್ದು ಅಡ್ಜಸ್ಟ್ಮೆಂಟ್ ಆಯಿತಾ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವ್ದಾವ್ದು ಎಂಟ್ರೀಸ್ ಬಂದಿರ್ತವೆ ಎಲ್ಲವೂ ಕಂಪಲ್ಸರಿ ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ಜಸ್ಟ್ ಆಗಬೇಕು. ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿವಿ, PDD ಮಾಡಿವಿ, ಇನ್ವೆಸ್ಟ್ಮೆಂಟ್ ಮಾಡಿವಿ, ಮಷಿನರಿ ಮಾಡಿದ್ವಿ, ಅಂದರೆ ಎಲ್ಲವೂ ಅಡ್ಜಸ್ಟ್ಮೆಂಟ್ ಆಗಿದೆ. ಇದಂತರೂ ಕ್ಯಾಪಿಟಲ್ ಅಕೌಂಟಲ್ಲಿ ಹೋಗ್ತೈತೆ. ಕ್ಲಿಯರ್ ಆಯ್ತು ರೀ? ರೈಟ್. ಅಂದರೆ ಎಲ್ಲವೂ ಅಡ್ಜಸ್ಟ್ಮೆಂಟ್ ಆದಮೇಲೆ ಟೋಟಲ್ ಮಾಡಬೇಕು. ಅಂದರೆ ಲಯಬಿಲಿಟಿ ಸೈಡ್ ಎಷ್ಟು ಅಮೌಂಟ್ ಇರ್ತೈತೆ ಅಷ್ಟೇ ಅಮೌಂಟು ಕ್ರೆಡಿಟ್ ಸೈಡ್ ಅಸೆಟ್ ಸೈಡ್ನೂ ಇರಬೇಕು. ಟೋಟಲ್ ಮಾಡಿರಿ 2,18,000. ಈ ಕಡೆ ಒಂದ್ಸಲ ಟೋಟಲ್ ಮಾಡ್ಕೊಂಬಿಟ್ರೆ ಎಷ್ಟಾಗ್ತೈತೆ? 2,18,000 ಆಗ್ತೈತೆ, ರೈಟ್? ಹೋಪ್ ಈ ಒಂದು ಪ್ರಶ್ನೆ ಅರ್ಥ ಆಗಿರ್ಬೋದು. ಕನ್ಫ್ಯೂಷನ್ ನಿಮಗೆ ಆಗಬೇಕಂದ್ರೆ ಗುಡ್ವಿಲ್ ಅಷ್ಟೇ ಮತ್ತು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಗುಡ್ವಿಲ್ ಏನಿರ್ತೈತೆ ಅಲ್ಲಿ ಮಾತ್ರ ನಿಮಗೆ ಕನ್ಫ್ಯೂಷನ್ ಆಗ್ತೈತೆ. ಉಳ್ಕಿದ್ದೆಲ್ಲ ಸೇಮ್ ಇರ್ತೈತೆ. ಅದು ಮಾತ್ರ ಏನು ಟ್ವಿಸ್ಟ್ ಇದೆ ಅಂತ ಮತ್ತೊಂದು ಸಲ ನೋಡ್ರಿ. ಮತ್ತು ಈ ಪ್ರಾಬ್ಲಮನ್ನು ನೋಡಲಾರ್ದೆ ಸೊಲ್ಯೂಷನ್ ಮಾಡಿರಿ, ರೈಟ್? ಎಲ್ಲಿ ಎಷ್ಟಾದರೆ ತಪ್ಪಾಗಲಿ ಮಾಡಿದ್ದೇ ಪ್ರಾಬ್ಲಮ್ ಮಾಡಿರಿ, ರೈಟ್? ಹೊಸ ಪ್ರಾಬ್ಲಮ್ ಬೇಡ, ಇದೇ ಮಾಡಿದ್ದೇ ಪ್ರಾಬ್ಲಮ್ ಮತ್ತೆ ಮಾಡಿರಿ. ಅವಾಗ ನಿಮಗೆ ಸ್ವಲ್ಪ ನಾಲೆಜ್ ಬರ್ತೈತೆ. ಅದಾದಮೇಲೆ ಇದು ಬಂದಿದ ಮೇಲೆ ಬೇರೆ ಪ್ರಾಬ್ಲಮ್ ಟ್ರೈ ಮಾಡಿರಿ, ಅವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತೈತೆ, ರೈಟ್? ಇನ್ನೂವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಇದರ ಲಿಂಕನ್ನು ನಿಮ್ಮ ಫ್ರೆಂಡ್ಸಿಗೆ ಸಹ ಫಾರ್ವರ್ಡ್ ಮಾಡಿರಿ, ರೈಟ್? ನೆಕ್ಸ್ಟ್ ಪ್ರಾಬ್ಲಮ್ನಲ್ಲಿ ಕ್ವಶನ್ ನಂಬರ್ 29 ವಿತ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂದರೆ ಇಲ್ಲಿ ಏನು ಕ್ಯಾಪಿಟಲ್ ಇದಾವಲ್ರಿ, ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಎಕ್ಸ್ಟ್ರಾ ಬರ್ತೈತೆ. ಇಲ್ಲಿ ತನಂತರೂ ಸೇಮ್ ಒಂದು ಎಂಟ್ರಿ ಎಕ್ಸ್ಟ್ರಾ ಬರ್ತೈತೆ. ಅಂದರೆ ನಿಮಗೆ ಅರ್ಥ ಮಾಡ್ಕೊರಿ, 28, 29 ಎರಡು ಅಡ್ಮಿಷನ್ ಮೇಲೆ ಕೇಳ್ತಾನೆ. ಸೇಮ್ ಪ್ರಾಬ್ಲಮ್, ಸೇಮ್ ಎಂಟ್ರೀಸ್, ಕ್ಯಾಪಿಟಲ್ನಲ್ಲಿ ಮಾತ್ರ ಚೇಂಜ್, ಒಂದೇ ಒಂದು ಎಂಟ್ರಿ ಚೇಂಜ್. ಅಂದರೆ 12 24 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಇದ್ದಾವೆ. ಕ್ಲಿಯರ್ ಆಯ್ತು ರೀ? 12 + 12 24 ಮಾರ್ಕ್ಸ್. ಒಂದೇ ಅಡ್ಮಿಷನ್ ಚಾಪ್ಟ್ರಿಂದ ನೋಡಿದರೆ ಸೇಮ್ ಎಂಟ್ರಿ, ಒಂದು ಎಂಟ್ರಿಯಿಂದ ಅಷ್ಟೇ ಡಿಫ್ರೆನ್ಸ್, ರೈಟ್? ಆರಾಮಾಗಿ ಪಾಸ್ ಆಗಬೇಕಂದ್ರೂ 2 ಪ್ರಾಬ್ಲಮ್ ನೀವು ಬರೆದುಬಿಟ್ರೆ 24 ಮಾರ್ಕ್ಸ್ ಬರ್ತವೆ, ಮತ್ತು 6 ಮಾರ್ಕ್ಸಿಂದ ನನ್ನ 2 ವೀಡಿಯೋ ನೋಡಿಬಿಟ್ರೆ ಪಾಸ್ ಆಗಿಬಿಡ್ತೀರಿ, ರೈಟ್? ಅದಕ್ಕೆ ಡೌಟ್ಸೇ ಇಲ್ಲ, ರೈಟ್? ನೆಕ್ಸ್ಟ್ ವೀಡಿಯೋದಲ್ಲಿ ಕ್ವಶನ್ ನಂಬರ್ 29 ತೊಗೊಂಬರ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು.